ನಾವು ಕೊಡೋ ಪ್ರೈಸ್ ಕಡಿಮೆನೇ ಇದೆ. ನೀವು ಲೆಗೆಂಡರ್ ಪ್ರೈಸ್ ಎಲ್ಲ ಏನ್ ಬೇಡ. ಈ ಗಾಡಿನ ನಾನು 15 ಲಕ್ಷ ಕೊಟ್ಟು ಮಾಡ್ತಾ ಇದ್ದೀನಿ. 15 ಲಕ್ಷ? ಹೌದು. 7 ಲಕ್ಷ ಮಾಡಿಫಿಕೇಶನ್ಗೆ ಹಾಕಿದ್ದಾರೆ. 8 ಲಕ್ಷ ಮಾಡಿಫೈಡ್ ಮಾಡಿದ್ದಾರೆ. 15 ಲಕ್ಷ ಹೇಳ್ತೀನಿ. 15 ಬೇಡ, 14 ಲಕ್ಷ 25,000 ಫೈನಲ್ ಮಾಡ್ಕೊಡ್ತೀನಿ. ತುಂಬಾ ಕಡಿಮೆ ಮಾಡಿದ್ದೀನಿ. ಟ್ರೈ ಮಾಡಿ, ಅಟ್ಲೀಸ್ಟ್ ಕೇಳಿದ್ದೀನಿ, ಸ್ವಲ್ಪ ಟ್ರೈ ಮಾಡಿ. 5.5 ಹೇಳಿದ್ದೀನಿ, ಒಂದು ಸ್ವಲ್ಪ ಟ್ರೈ ಮಾಡಿ. 5,40,000 ಮಾಡ್ಕೊಡ್ತೀನಿ. 10,000 ರೂಪಾಯಿ ಸ್ಪಾಟ್ ಆನ್ ಟೇಬಲ್ ನಿಮ್ದು. ಓಡಿರೋದು ಬರೀ 30,000 ಚಿಲ್ಲರೆ. 100% ಆಗಲ್ಲ. ಇಯರ್ ಎಂಡಿಗೆ ಆಲ್ರೆಡಿ ಫುಲ್ ಆಫರ್ ಮಾಡ್ತಾ ಇದೀವಿ ಅಷ್ಟೇ. ಅದ್ರ ಮೇಲೆ ಜಾಸ್ತಿ ಕೇಳಬೇಡಿ, ಏನು ಕೇಳಕ್ಕೆ ಹೋಗ್ಬೇಡಿ. ನಿಮ್ ವಿಡಿಯೋ ಬಂದಿದ್ದ ತಕ್ಷಣ ಸ್ಟಾರ್ಟಿಂಗ್ ಎಲ್ಲ ಹೊರಟೋಗುತ್ತೆ. ಆತರನ 100%. ನೋಡ, ಈಗಲೇ ನೋಡ್ತಿದ್ಯಾ ಟಕ್ ಅಂತ ಕಾಲ ಕಣ. ಇನೋವಾ ಆಗಿರ್ಬೋದು, i20 ಆಗಿರ್ಬೋದು, ಇನ್ನು ಅಲ್ಲೂ ಕೂಡ ಟಾಟಾ ಗಾಡಿಗಳು ಇದಾವೆ. ಇನ್ನೊಂದು ಲೆಜೆಂಡರ್ ಕೂಡ ಇದೆ ಅಲ್ಲಿ ನೋಡೋದಕ್ಕೆ. ಸರ್ ಎಲ್ಲ ಗಾಡಿಗಳು ಸ್ವಲ್ಪ ಸ್ಪೀಡ್ ಆಗಿ ಮೂವ್ ಅಣ್ಣ ಸರ್. ಒಳ್ಳೆ ಗಾಡಿಗಳು ಬೇಕು ಅಂದಾಗ ಯಾರಿಗೂ ಕಡಿಮೆ ಸಿಗೋದು ಇಲ್ಲ, ಯಾರು ಕಡಿಮೆ ಕೊಡೋದು ಇಲ್ಲ. ಸುಮ್ಮನೆ ಕನ್ಫ್ಯೂಸ್ ಮಾಡ್ತಾರೆ ಅಷ್ಟೇನೆ. ಮಾರ್ಕೆಟ್ ನಲ್ಲಿ ಎಲ್ಲಾರ್ಗು ಕನ್ಫ್ಯೂಸ್ ಮಾಡ್ತಾರೆ. ಅಷ್ಟು ಕೊಡ್ತೀನಿ ಬನ್ನಿ, ಇಷ್ಟು ಕೊಡ್ತೀನಿ ಬನ್ನಿ ಹೇಳ್ಬೋದು. ಯಾವ್ದು ಸರ್ ಪೋಲೋ ಬಂತು ತೋರಿಸಿ ಸರ್, ಅದ್ರದ್ದು ಡೀಟೇಲ್ ಸ್ಟಾರ್ಟ್ ಮಾಡ್ತೀವಿ ಇಷ್ಟರಲ್ಲಿ. ಇವಾಗಿನ್ನು ಬಂದಿದೆ, ನೆಕ್ಸ್ಟ್ ಸ್ಟಾರ್ಟ್ ಮಾಡಿ. ಹಂಗೆ ಲೈನ್ ವಿಡಿಯೋ ಪೂರ್ತಿ ನೋಡಿ, ಅದ್ರದ್ದು ಕೂಡ ತೋರಿಸ್ತೀನಿ. ಪೋಲೋ ಹೆವಿ ಡಿಮ್ಯಾಂಡೆಡ್ ಗಾಡಿ. ವಿಜಯ್ ಅವ್ರು ಕೇಳ್ತಿದ್ದಾರೆ MEP ಚಾನಲ್, ಅವ್ರು ಯಾವಾಗಲೂ ಕಡಿಮೆ ಮಾಡಿ ಅದಕ್ಕೆ ಫೈನಲ್ ಟು ಫೈನಲ್ ಹೇಳ್ಬಿಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೆಂಗಳೂರಿನ ನಾಗರಬಾವಿಗೆ ಹತ್ರ ಆಗಿರ್ಬೋದು, ವಿಜಯನಗರಕ್ಕೆ ಹತ್ರ ಆಗಿರ್ಬೋದು, ಚಂದ್ರಲೇಔಟ್ಗೆ ಹತ್ರ ಆಗಿರ್ಬೋದು, ಹಾಗೆ ಸುಂಕುತ್ಕಟ್ಟೆಗೂ ಹತ್ರ ಆಗಿರ್ಬೋದು, ಅಂಜನ್ ನಗರ್ಗೂ ಹತ್ರ ಆಗಿರ್ಬೋದು. ಸೊ ಅಂಜನ್ ನಗರ್ ಹತ್ರ ಇರ್ತಕ್ಕಂಥ ಫ್ರೆಂಡ್ಸ್ ಕಾರ್ 365 ಬಂದಿದ್ದೀನಿ. ಈ ಶೋರೂಮಲ್ಲಿ ನಿಮಗೆ ವೆಂಟೋ ಬೇಕಾ, ಪೋಲೋ ಬೇಕಾ, ವರ್ಣ ಬೇಕಾ, ಇನೋವಾ ಬೇಕಾ, ಕ್ರೆಟಾ ಬೇಕಾ, ಇಕೋ ಸ್ಪೋರ್ಟ್ಸ್ ಬೇಕಾ, ಕೊನೆಗೆ ಸ್ಕಾರ್ಪಿಯೋ ಎನ್ಲೈನ್ ಬೇಕಣ್ಣ, ಹಾಗೆ ಫಾರ್ಚುನರ್ ಲೆಜೆಂಡರ್ ಬೇಕಣ್ಣ, ನಾರ್ಮಲ್ ಫಾರ್ಚುನರ್ ಬೇಕಣ್ಣ, ಪೆಟ್ರೋಲ್ ಬೇಕಣ್ಣ, ಡೀಸೆಲ್ ಬೇಕಣ್ಣ, ಯಾವ ತರ ಬೇಕಣ್ಣ, ಆಟೋಮೆಟಿಕ್ ಬೇಕಾ, ಮ್ಯಾನ್ಯುಯಲ್ ಬೇಕಾ, ಜೊತೆಗೆ ಎಲ್ಲ ತಗಂತೀಯಣ್ಣ, 15 ದಿನ ರಿಟರ್ನ್ ಪಾಲಿಸಿ ಬೇಕಣ್ಣ, ಅದು ಕೂಡ ಇದೆ ಅಂದ್ರೆ ಅದು ಫ್ರೆಂಡ್ಸ್ ಕಾರ್ 365. ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆಲ್ರೆಡಿ ಕಾಯ್ತಾ ಇರ್ತೀರಾ. ಈ ಶೋರೂಮ್ ಅಂತ ಹಾಟ್ ಶೋರೂಮ್ ಅಂತಾನೆ ಹೇಳ್ಬೋದು. ಸಿಂಗಲ್ ಓನರ್ ಕಾರಿಗೆ ಫೇಮಸ್ಸು, ಅದಾದ ನಂತರ ಕ್ಲಾಸ್ ಆಗಿ ಕೊಡ್ತಾರೆ ಕಾರ್ಗಳು ಅಂದ್ರೆ ಅದಕ್ಕೂ ಕೂಡ ಫೇಮಸ್ಸು ಈ ಶೋರೂಮು. ಆ ಶೋರೂಮಿಗೆ ಬಂದಿದ್ದೀನಿ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಫ್ರೆಂಡ್ಸ್ ಕಾರ್ 365ನ ಓನರ್ ಆಗಿರ್ತಕ್ಕಂಥ ಚೇತನ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಿಮಗೆ ಮಾತಿಗೆ ಜಾಸ್ತಿ ಒತ್ತಡ ಕೊಡ್ಲಿಲ್ಲ ಅನ್ಸುತ್ತೆ, ಎಲ್ಲ ನಾನೇ ಹೇಳ್ಬಿಟ್ಟೆ. ಏನಿದೆ ಸರ್ ಹೇಳೋದು ನಿಮ್ಮ ಶೋರೂಮ್ದು? ನಮ್ದೇನಿಲ್ಲ, ಇಲ್ಲ. ಇವಾಗ ನೀವು ತುಂಬಾ ದಿನ ಲಾಂಗ್ ಗ್ಯಾಪ್ ಆಯ್ತು ಅಂದ್ರಲ್ಲ, ಯಾಕೆಂದ್ರೆ ನಾವು ತುಂಬಾ ಬ್ಯುಸಿ ಇದ್ವಿ, ಬಿಸ್ನೆಸ್ ತುಂಬಾ ಚೆನ್ನಾಗಿತ್ತು. ಮತ್ತೆ ಏನಂದ್ರೆ ನಾವು ಪರ್ಚೇಸಿಂಗ್ ಅಲ್ಲಿ ಸೇಲ್ಸ್ ಅಲ್ಲಿ ಬ್ಯುಸಿ ಇರೋದ್ರಿಂದ ನಾವು ಕರೆಯೋಕ್ಕಾಗಲಿಲ್ಲ. ನಮ್ಮಲ್ಲಿ ಗಾಡಿಗಳು ಸ್ಟಾಕ್ ತುಂಬಾನೇ ಇರ್ತಾ ಇತ್ತು, ಸೇಲ್ಸ್ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು. ಅದು ಇವಾಗ ಇಯರ್ ಎಂಡ್ ಆಫರ್ಗಳು ತುಂಬ ಇರೋದ್ರಿಂದ, ರೇಟ್ಗಳೆಲ್ಲ ಸ್ವಲ್ಪ ಕಡಿಮೆ ಕೊಡ್ತಾ ಇರೋದ್ರಿಂದ, ಸ್ಟಾಕ್ ತುಂಬ ಜಾಸ್ತಿ ಬರ್ತಾ ಇರೋದ್ರಿಂದ ನಾವು ರೋಲಿಂಗ್ ಮಾಡೋ ಇದು ಐಡಿಯಾ ಮೇಲೆ ಗಾಡಿಗಳು ಇದ್ದಷ್ಟು ಆದಷ್ಟು ಕ್ವಾಲಿಟಿ ಗಾಡಿಗಳು ನಮ್ಗೆ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಬೆಲೆನಲ್ಲಿ ಕೊಡ್ತಾ ಇದ್ದೀವಿ. ಇಷ್ಟು ದಿನ ನಾವು ಕರೆಯೋಕ್ಕಾಗಿಲ್ಲ ಅಂದ್ರಲ್ಲ, ಅದಕ್ಕೆ ರೀಸನ್ ಏನಂದರೆ ತುಂಬ ಬ್ಯುಸಿ ಇರ್ತಾ ಇದ್ವಿ. ಪರ್ಚೇಸಿಂಗು, ಸೇಲ್ಸಲ್ಲಿ ಎಲ್ಲದರಲ್ಲೂ ಬ್ಯುಸಿ ಇರ್ತಾ ಇದ್ವಿ. ಹಂಗಾಗ್ಬಿಟ್ಟು ನಮಗೂ ಸ್ವಲ್ಪ ಟೈಮ್ ಇರಲಿಲ್ಲ. ನಮಗೆ ಎನಿ ಟೈಮ್ ಯಾವಾಗಲೂ ಸೇಲ್ಸ್ ಎಲ್ಲ ತುಂಬ ಚೆನ್ನಾಗೇ ಇದೆ. ಇವಾಗಲೂ ಡೈಲಿ ರೆಗ್ಯುಲರಾಗಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಅದರಿಂದ ನಮಗೂ ಟೈಮ್ ಆಗಲಿಲ್ಲ ಅಷ್ಟೇ. ಇವಾಗ ಎಲ್ಲ ಥರ ಗಾಡಿಗಳಿದೆ. ನೀವು ಯಾವ ಥರ ಹೇಳಿದ್ರು ಆ ಥರ ಗಾಡಿಗಳು, SUV, ಸೆಡಾನು, ಹ್ಯಾಚ್ ಬ್ಯಾಕು, ಆಟೋಮೆಟಿಕ್ಕು, ಪೆಟ್ರೋಲು, ಡೀಸೆಲ್ಲು, ನಿಮಗೆ ಮ್ಯಾನ್ಯುವಲ್ಲು, ಕಡಿಮೆ ಓಡಿರೋವಂಥದ್ದು, ಸಿಂಗಲ್ ಓನರ್ ಇರೋವಂಥದ್ದು, ಎಲ್ಲ ಥರ ಗಾಡಿಗಳು ಇದೆ. ಎಲ್ಲ ಥರ ಆಪ್ಷನ್ಸು ಇದೆ. ಕಂಫರ್ಟೇಬಲಾಗೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಬಂದು ತೊಗೋಬೋದು. ನೀವು ಕೆಳಗಡೆ ಇರೋ ನಂಬರಿಗೆ ಫೋನ್ ಮಾಡಿ, ನಿಮಗೆ ಒಂದು ಕ್ಯಾಟ್ಲಾಗ್ ಆಯಿತು, ಗಾಡಿ ಡೀಟೇಲ್ಸ್ ಆಯಿತು, ನೀವು ಯಾವ ಗಾಡಿ ನೋಡಿರ್ತೀರೋ, ಯಾವ ಗಾಡಿ ಕೇಳ್ತಿರೋ ಅದ್ರ ಬಗ್ಗೆ ಎಲ್ಲ ಮಾಹಿತಿನೂ ಸಿಗುತ್ತೆ. ನೋಡ್ಕೊಳ್ಳಿ, ತಿಳ್ಕೊಳ್ಳಿ, ಆನ್ ದ ಸ್ಪಾಟ್ ಬನ್ನಿ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಮತ್ತೊಂದೆಲ್ಲ ಕಣ್ಣಿನ ಮುಂದೆ ನೋಡಿ, ನಿಮ್ಗೆ ಎಲ್ಲ ಸ್ಯಾಟಿಸ್ಫೈಡ್ ಆದಮೇಲೆ ನಿಮ್ಗೆ ಹಂಗೂ ಇದಾಗಲಿಲ್ಲ ಅಂದರೆ ಬೇಕಾದ್ರೆ RTOಗೆ ಜೊತೆಗೆ ನಮ್ಮವ್ರು ಬರ್ತಾರೆ. ನಿಮಗೆ ಅಲ್ಲೇ RTOಗೆ ಸಬ್ಮಿಟ್ ಮಾಡಿ ಅಕ್ಲಾಯ್ಮೆಂಟನ್ನು ಕೊಡಿಸ್ತೀವಿ. ಎಲ್ಲ ಕಂಫರ್ಟೇಬಲ್ ಆಗೋ ಥರನೇ ಬಿಸ್ನೆಸ್ ಮಾಡ್ತೀವಿ. ಯಾರೋ ಅಲ್ಲಿ ಹಂಗೆ ಮಾಡಿರೋ, ಹಿಂಗೆ ಮಾಡಿರೋ ಅದೆಲ್ಲ ನಮ್ಮಲ್ಲಿ ಏನಿಲ್ಲ. ಓಪನ್ ಪಿಕ್ಚರು, ಸ್ಟ್ರೈಟ್ ಫಾರ್ವರ್ಡ್. ನೀವು ಏನಿದ್ರು ಮುಚ್ಚು ಮರೆ ಇಲ್ಲದೆ ಕೇಳಿ ತಿಳ್ಕೊಂಡು ಬಂದು ತಗೊಳ್ಳಿ. ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೋ ಅದು ಬಂದು ತಗೋಬೋದು. ಸರ್ ಈಗ 15 ಡೇಸ್ ರಿಟರ್ನ್ ಪಾಲಿಸಿನ ನಾವು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀವಿ. ಅದ್ರ ಜೊತೆಗೆ ನಾವು ಯಾವುದೇ ಥರ ನಿಮಗೆ ಸಪೋರ್ಟಿಂಗು ಮಾಡ್ತೀವಿ. ಎಲ್ಲ ವೀಡಿಯೋಲ್ಲಿ ಹೇಳೋ ಥರ ಇದು ವೀಡಿಯೋದಲ್ಲಿ ಹೇಳ್ತೀವಿ. ನಮ್ಮ ಗಾಡಿಗಳು ಕ್ವಾಲಿಟಿ ಇರೋದ್ರಿಂದ ತುಂಬ ಗಾಡಿ ಸೇಲ್ ಮಾಡಿದ್ದೀವಿ. ಇವತ್ತಿನ ತನಕ ಯಾರೂ ರಿಟರ್ನ್ ಬಂದಿಲ್ಲ, ಎಲ್ಲ ಸ್ಯಾಟಿಸ್ಫೈಡ್ ಆಗಿದ್ದಾರೆ. ಆ ಥರ ನಿಮ್ಗೆ ಅನ್ಕಂಫರ್ಟೇಬಲ್ ಯಾವುದೇ ಥರ ಅನಿಸಿದ್ರು, ಬೇಕಾದ್ರೆ 15 ದಿವಸ ಓಡಿಸಿದ್ರು ನಾವು ಯಾವುದೇ ಥರ ಅಮೌಂಟ್ ಕಟ್ ಮಾಡೋದು ಇನ್ನೊಂದು ಏನಿರಲ್ಲ. ಬನ್ನಿ, ಬೇಕಾದ್ರೆ ತೊಗೊಂಡು ಬಂದುಬಿಟ್ಟು
ನೀವು ಬೇರೆ ಗಾಡಿ ಯಾವ್ದು ಬೇಕಾದ್ರೆ ತಗೊಂಡೋಗಿ. ಆಸ್ ಇಟ್ ಇಸ್ ಕಂಡೀಷನ್ ಗಾಡಿ ಅಷ್ಟೇ. ಹೌದು, ಮತ್ತೆ ನಾವು ಹೆಂಗ್ ಕೊಟ್ಟಿದೀವಿ ಅದೇ ತರನೇ ಇರಬೇಕು. ಏನೋ ಡ್ಯಾಮೇಜಸ್ ಇದ್ರೆ ತೊಂದರೆ ಇಲ್ಲ, ಏನು ಡ್ಯಾಮೇಜ್ ಮಾಡಿರ್ತೀರೋ ಅದಕ್ಕೆ ಏನು ಕಾಸ್ಟ್ ಆಗುತ್ತೋ ಅದನ್ನ ನಾವೇ ಮಾಡಿಸ್ಬಿಟ್ಟು ಅದು ಲೆಸ್ ಮಾಡಿ ಕೊಡ್ತೀವಿ. ಲೋನು ಸರ್, ಲೋನು ಗೀನು ಎಲ್ಲ 100% ನಮ್ಮಲ್ಲಿ ಎಲ್ಲ ಗಾಡಿಗಳಿಗೂ ನಿಮಗೆ ಎಂಟೈರ್ ಕರ್ನಾಟಕ ಎಲ್ಲ ಕಡೆಯಿಂದ ಬರೋರ್ಗು ಲೋನ್ ಆಗುತ್ತೆ. ನೋಡಿ ಸ್ನೇಹಿತರೆ, ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ಲೋ ಬಡ್ಜೆಟ್ ಕಾರ್ಗಳು ತುಂಬ ಶೋರೂಮ್ ತೋರಿಸ್ತಾ ಇರ್ತೀನಿ. ಸಿಂಗಲ್ ಓನರ್ಸ್ ಬೇಕು, ಕ್ಲಾಸ್ ಆಗಿರಬೇಕು, ಚೆನ್ನಾಗಿರಬೇಕು, ಕ್ವಾಲಿಟಿ ಆಗಿರಬೇಕು, ಆ ಕಡೆ ಈ ಕಡೆ 10,000 ರೂಪಾಯಿ ವೇರಿಯೇಷನ್ ಆದರೂ ಪರವಾಗಿಲ್ಲ ಅನ್ನೋರಿಗೆ ಇವಾಗ ಸೆಕೆಂಡ್ಸ್ ಅಲ್ಲಿ ಬರೋರ್ಗೆ ಏನಾಗುತ್ತೆ ಗೊತ್ತಾ, ಹೊಸ ಗಾಡಿ ಇಲ್ಲಾರೆ ಎಲ್ಲ ಒಂದೇ MRP ಒಂದೇ ಕ್ವಾಲಿಟಿ ಇದು ಮಾಡ್ತೀರಿ, ಎಕ್ಸ್ಪೆಕ್ಟ್ ಮಾಡ್ಬೋದು. ಸೆಕೆಂಡ್ಸ್ ಅಂತ ಬಂದಾಗ ನಿಮಗೆ ಒಳ್ಳೆ ಕ್ವಾಲಿಟಿ ಬೇಕಾ, ಕಡಿಮೆ ರೇಟ್ ಬೇಕಾ, ಬನ್ನಿ ಎರಡು ಥರನೂ ನಾನು ಬೇಕಾದ್ರೆ ತೋರಿಸ್ತೀನಿ, ಏನು ತೊಂದರೆ ಇಲ್ಲ. ಆದರೆ ನಮ್ಮಲ್ಲಿ ಏನಂದರೆ ಬೆಸ್ಟ್ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ ಗಾಡಿಗಳು ಕೊಡ್ತೀವಿ. ಅದರಿಂದ ಪ್ರೈಸು ನಮ್ಗೆ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡಿಕೊಡ್ತೀವಿ. ಎಲ್ಲೂ ನಮಗೂ ಫ್ರೀಯಾಗಿ ಸಿಗಲ್ಲ, ನಾವು ಫ್ರೀಯಾಗಿ ಕೊಡೋಕ್ಕಾಗಲ್ಲ. ಒಂದ್ಸರಿ ಕಾರ್ ತಗೊಂಡ್ರೆ ಮನಃಶಾಂತಿಯಿಂದ ಇರ್ಬೇಕು, ಖುಷಿಯಿಂದ ಎನಿ ಟೈಮ್ ಇಲ್ಲಿ ಕಮ್ಮಿ ಮಾಡಿದೆ, ಕಮ್ಮಿ ಕೊಟ್ಟ, ಆಮೇಲೆ ಗ್ಯಾರೇಜ್ ಗಿಟ್ಟೆ ಅದು ಬೇಡ ಅಲ್ಲ. ಅದರಿಂದನೇ ಎಲ್ಲರೂ ಇವತ್ತು ನಾನು ನೋಡಿರೋ ಥರ ಎಲ್ಲ ಕಸ್ಟಮರ್ಸು ನಮ್ಗೆ ₹1 ಜಾಸ್ತಿ ಆದರೂ ಕ್ವಾಲಿಟಿ ಗಾಡಿ ಬೇಕು ಅಂತಾನೆ ಬರೋದು. ಲೋ ಬಡ್ಜೆಟ್ ಬೇಕಾ ಅದು ಕೂಡ ವಿಡಿಯೋ ಮಾಡಿ, ಒಳ್ಳೆ ಕ್ವಾಲಿಟಿ ಗಾಡಿಗಳು ಅಲ್ವಾ. ಕ್ಲಾಸ್ ಆಗಬೇಕು, ಸಿಂಗಲ್ ಓನರ್ ಬೇಕು ಅಂದ್ರೆ ಇಲ್ಲಿ ಬನ್ನಿ. ಲೋ ಬಡ್ಜೆಟ್ ಬೇಕಂದ್ರೆ ಸುಮಾರು ವಿಡಿಯೋ ಮಾಡಿದ್ದೀನಿ, ಅಲ್ಲೂ ಕೂಡ ಹೋಗ್ಬೋದು. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಅದು ಮಾಡಿ ಸರ್. ಸಿಂಗಲ್ ಓನರ್ಸ್ ಕಾರ್ಗಳು, ಕ್ಲಾಸ್ ಆಗಿರೋ ಕಾರ್ಗಳು ಅಂತ ಹೇಳಿದೀವಿ. ಡೀಟೇಲ್ಸ್ ಶುರು ಮಾಡೋಣ ಸರ್. ಬನ್ನಿ ಶುರು ಮಾಡೋಣ. ಪಕ್ಕದಲ್ಲಿರೋ ಯಾರ್ಡ್ಗೆ ಹೋಗೋಣ. ಹೌದು, ಎಲ್ಲ ನಮ್ದು ಫುಲ್ಲು ಟೋಟಲ್ ನಮ್ದೇ ಇರೋದು. 100+ ವೆಹಿಕಲ್ಸ್ ಇದೆ, ಯಾವ್ದು ಬೇಕಾದ್ರೆ ನೋಡಿ ಎಲ್ಲ ಡೀಟೇಲ್ಸ್ ಕೊಡ್ತೀವಿ. ಶುರು ಮಾಡೋಣ ಸರ್. ಓಕೆ, ಥ್ಯಾಂಕ್ ಯು ಸರ್. ಹಾಗಾದ್ರೆ ಮೊದಲನೇ ಗಾಡಿ i10 ಇಂದಾನೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಯಾವ ಮಾಡೆಲ್ ಸರ್? ಇದು 2012 ಮಾಡಲು, ಸಿಂಗಲ್ ಓನರು, 78,000 ಓಡಿದೆ. 3,25,000 ನಮ್ಮ ಕೋಟಿಂಗು, 3,05,000 ಮಾಡ್ಕೊಡ್ತೀನಿ. 3,05,000. ಹೌದು, ಇನ್ನೂ ಸ್ವಲ್ಪ ಕಡಿಮೆ. ಮೊದಲನೇ ಗಾಡಿ ಕೇಳ್ತಾ ಇದೀವಿ, 3 ಲಕ್ಷ ರೌಂಡ್ ಫಿಗರ್ ಮಾಡ್ಕೊಡ್ತೀನಿ. ನೋಡಿ ಸರ್, ಇನ್ನೂ ಸ್ವಲ್ಪ ಇನ್ನೇನಾಗಲ್ಲ. ಮೊದಲನೇ ಗಾಡಿ ಸರ್. ಇಲ್ಲ, ನಾವು ಆಕ್ಚುಲಿ ಇದು ಕ್ವಾಲಿಟಿ ವೆಹಿಕಲ್, ಎಲ್ಲ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ, ಮತ್ತೆ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಸಿಂಗಲ್ ಆಗಲ್ಲ, 3 ಲಕ್ಷ. LPG ಇದೆ, ಕಂಪ್ನಿ ಫಿಟೆಡ್ LPG ಪೆಟ್ರೋಲ್ ಎರಡೂ ಇದೆ. ಓಕೆ, ಆನ್ ಟೇಬಲ್ ಬಂದು ಅವರು ನೆಗೋಷಿಯಬಲ್ ಕೇಳ್ತಾರೆ ಸರ್. 100% 3 ಲಕ್ಷ ಮಾಡ್ಕೊಡ್ತೀನಿ. ಅದಕ್ಕಿಂತ ಕಡಿಮೆ ಆಗಲ್ಲ. ಆಯ್ತು, ಬನ್ನಿ ಸರ್. ಇನ್ನೊಂದು i10 ಇದೆ, ಇದು ಸೋಲ್ಡ್ ಆಗಿದೆ. ಸೋಲ್ಡ್ ಆಯ್ತಾ? ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡ್ತಾ ಇರ್ಬೋದು, ಕ್ವಿಡ್ಗಳ ಸರದಿನೇ ಇದೆ. ಅದರಲ್ಲೂ ಮೊದಲನೇ ವೆಹಿಕಲ್ ಕ್ವಿಡ್ ನೋಡ್ತಾ ಇದೀವಿ. 3 ಲಕ್ಷ ಮಾಡ್ಕೊಡ್ತೀನಿ. 3 ಲಕ್ಷ 2016 ಸಿಂಗಲ್ ಓನರು, ಗಾಡಿ ತುಂಬಾ ಚೆನ್ನಾಗಿದೆ. 3 ಲಕ್ಷ ಮಾಡ್ಕೊಡ್ತೀನಿ. ಕೇಳ ನೆಗೋಷಿಯಬಲ್ ಇನ್ನೇನ್ ಕೇಳೋದಿಲ್ಲ. ನಮ್ ಕೋಟಿಂಗ್ 3.25 ಲಕ್ಷ. ನೀವು ಕೇಳಬಾರ್ದು ಅಂತ ಫೈನಲ್ ಟು ಫೈನಲ್ 3 ಲಕ್ಷ ಮಾಡ್ಕೊಡ್ತೀನಿ. ಹಾಗಾದ್ರೆ ಯಾವ್ದಕ್ಕೂ ಕೇಳಲ್ಲ ಸರ್. ಇಲ್ಲಿ ಏನ್ ನೋಡ್ತಾ ಇದೀರ ನೋಡಿ, ಫೈನಲ್ ಟು ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ, ಕೇಳೋದೇ ಬೇಡ. ಕೋಟಿಂಗ್ ಪ್ರೈಸ್ ಇಲ್ಲೇ ಬಂದು ನೋಡ್ಕೊಳ್ಳಿ. ಕೋಟಿಂಗ್ ಪ್ರೈಸ್ ತರ ಹೇಳಲ್ಲ. ವಿಜಯ್ ಅವ್ರು ಕೇಳ್ತಿದ್ದಾರೆ, MEP ಚಾನಲ್ ಅವ್ರು ಯಾವಲು ಕಡಿಮೆ ಮಾಡಿ ಅದಕ್ಕೆ ಫೈನಲ್ ಟು ಫೈನಲ್ ಹೇಳ್ಬಿಡ್ತೀನಿ. ಆ ಥರನಾ? ಓಕೆ, ಸರಿ ಸರ್, ಆಯ್ತು. 3 ಲಕ್ಷ ಕೊಡ್ತಾ ಇದ್ರೆ ಇನ್ನೊಂದು ಕ್ವಿಡ್ ಇದೆ, ಇದು 3.5 ಕೊಡ್ತೀನಿ. ಆಟೋಮೆಟಿಕ್ 17 ಮಾಡಲು, ಸಿಂಗಲ್ ಓನರ್, ಫುಲ್ ಟಾಪ್ ಎಂಡ್ ಗಾಡಿ. 3.75 ಕೋಟಿಂಗ್ ಇರೋದು. 3.5 ಲಕ್ಷ ಕೊಡ್ತೀನಿ. 3.5 ಲಕ್ಷ. ಹೌದು. ಯಾವ್ದು ಸರ್? ಪೋಲೋ ಬಂತು, ತೋರಿಸಿ ಸರ್. ಅದ್ರದ್ದು ಡೀಟೇಲ್ಸ್ ಸ್ಟಾರ್ಟ್ ಮಾಡ್ತೀವಿ ಇಷ್ಟರಲ್ಲಿ. ಇವಾಗಿನ್ನು ಬಂದಿದೆ, ನೆಕ್ಸ್ಟ್ ಸ್ಟಾರ್ಟ್ ಮಾಡಿ. ಹಿಂಗೆ ಲೈನ್ ವಿಡಿಯೋ ಪೂರ್ತಿ ನೋಡಿ, ಅದ್ರದ್ದು ಕೂಡ ತೋರಿಸ್ತೀನಿ. ಪೋಲೋ ಹೆವಿ ಡಿಮ್ಯಾಂಡೆಡ್ ಗಾಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಒಂಥರ ಪಾಚಿ ಕಲರ್ ಅಂತಾರೆ, ಗ್ರೀನ್ ಪಾಚಿ. ಇದು ಫುಲ್ ಇದು ನ್ಯೂ ಶೇಪ್ ವೆಹಿಕಲ್, ಸಿಂಗಲ್ ಓನರ್, ಟಾಪ್ ಎಂಡ್ ವೆಹಿಕಲ್. ಇದು ನಮ್ದು 4,75,000 ಕೋಟಿಂಗ್ ಇರೋದು. 4.5 ಲಕ್ಷ ಕೊಡ್ತೀನಿ. ಒಂದು 4.25 ಆಗಲ್ಲ. 4 ಲಕ್ಷ ನಿಮ್ಗೋಸ್ಕರ 4,45,000 ಫೈನಲ್ ಟು ಫೈನಲ್ ಕೊಡ್ತೀನಿ. ಮತ್ತೆ 5,000 ಕಡಿಮೆ. 20 ಮಾಡಲು, ಸಿಂಗಲ್ ಓನರು, ಫುಲ್ ಟಾಪ್ ಎಂಡ್. ನೋಡಿ ಸರ್, 3 ಕ್ವಿಡ್ ಇದೆ. ಕ್ವಿಡ್ ನಮ್ಮ ಹತ್ರ ಯಾವಾಗಲೂ 25 ಗಾಡಿ ಸ್ಟಾಕ್ ಇರುತ್ತೆ. ಅದ್ರಲ್ಲಿ ನಾವು 20 ಗಾಡಿ ಕೊಡೋದೇ ಬೆಸ್ಟ್ ಪ್ರೈಸ್. ಕೊಡೋದೆಲ್ಲ ಒಳ್ಳೆ ಪ್ರೈಸ್. 4 ಕಡೆ ವಿಚಾರಿಸ್ಕೊಂಡು ಬರ್ಲಿ. ಆಯ್ತಾರನಾ? ಓಕೆ, ಸರಿ ಸರ್, ಆಯ್ತು. ನೆಕ್ಸ್ಟ್ ವೆಹಿಕಲ್ ಹಾಗೆ ನೋಡೋದಾದ್ರೆ ಇನ್ನೊಂದು i20 ನೋಡ್ತಾ ಇದೀವಿ. ಇದು ಆಸ್ಟಾ 13 ಮಾಡಲು, ಸಿಂಗಲ್ ಓನರ್ ಗಾಡಿ. ಗಾಡಿ ಬಂದು ಸೆಕೆಂಡ್ ಓನರ್ ಗಾಡಿ. ಫುಲ್ ಟಾಪ್ ಎಂಡ್, ವೈಟ್ ಕಲರು, ಪೆಟ್ರೋಲು. ಇದು ಎಲ್ಲ ಫ್ಯೂಚರ್ಸು ಬರುತ್ತೆ ನಿಮ್ಗೆ. ಆಸ್ಟಾ ಪೆಟ್ರೋಲ್ ವೇರಿಯಂಟ್ 13 ಮಾಡಲು, ಬರೀ 73,000 ಓಡಿದೆ. ಗಾಡಿ ವೆರಿ ಗುಡ್ ಕಂಡೀಷನ್ನು, ನೀವು ನೋಡ್ಬೋದು. ಎಲ್ಲ ಬಾಡಿ ಲೈನ್ ಆಯಿತು, ಟೈರ್ ಆಯಿತು, ಎಲ್ಲ ಹೊಸದಿದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಒಂದು ಒಳ್ಳೆ ಪ್ರೈಸ್ ಸರ್. 5,15,000 ನಮ್ಮ ಕೋಟಿಂಗ್ ಇರೋದು. 4,85,000 ಮಾಡ್ಕೊಡ್ತೀನಿ. 4.85. ಹೌದು, 4.80 ರೌಂಡ್ ಫಿಗರ್. 4.80 ರೌಂಡ್ ಫಿಗರ್. ಅದ್ರ ಕೆಳಗೆ ಇನ್ನೊಂದು ಸ್ವಲ್ಪ ನೆಗೋಷಿಯೇಬಲ್. ಒಳ್ಳೆ ಗಾಡಿ, ಒಳ್ಳೊಳ್ಳೆ ಗಾಡಿಗಳಿದೆ. ಇಯರ್ ಎಂಡ್ ಆಫರ್ ಕೂಡ ಎಲ್ಲಾನು ಕಡಿಮೆ ರೇಟಿಗೆ ಒಳ್ಳೆ ಕ್ವಾಲಿಟಿ ಗಾಡಿಗಳು ಕೊಡ್ತೀವಿ. ಗಾಡಿ ಕ್ವಾಲಿಟಿ ಬಗ್ಗೆ ನಾನು ಯಾವತ್ತೂ ಮಾತಾಡಲ್ಲ ಸರ್. ಕ್ಲಾಸ್ ಅಂಡ್ ಕ್ಲಾಸ್, ಸೂಪರ್ ಕ್ಲಾಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತ ಕೇಳಿ, ಸೆಕೆಂಡ್ಸ್ ಅಂತ ಬಂದಾಗ ಎಲ್ಲರೂ ನೋಡೋದು ಕ್ವಾಲಿಟಿ. ಆಯ್ತಾ, 10,000 ಹಿಂದೆ ಮುಂದೆ ಅಂತ ಯಾರು ನೋಡಲ್ಲ. ಬಂದ ಮೇಲೆ ಅವ್ರಿಗೆ ಇಷ್ಟ ಆಗಬೇಕು, ನಾವು ಹೇಳಿರೋ ಥರ ಗಾಡಿ ಇರಬೇಕು. ಇಲ್ಲಿ ಬಂದು ನೋಡಿದ ಮೇಲೆ ಅವ್ರಿಗೆ ನಾವು ವಿಡಿಯೋದಲ್ಲಿ ಹೆಂಗೆ ಹೇಳಿರ್ತೀವಿ ಹಂಗೆ ಇರಬೇಕು. ನಾವು ಅದೇ ಥರ ನಡ್ಕೋಬೇಕು. ಅದರಿಂದ ಹೇಳ್ತಾ ಇರೋದು,
ಈ ಸೆಕೆಂಡ್ಸ್ ಅಂತ ಬಂದಾಗ ನೀವು ಕ್ವಾಲಿಟಿ ನೋಡಿ. ರೇಟ್ ವೈಸು ಎಲ್ಲರೂ ಹಾಕಿರ್ತಾರೆ, ಎಲ್ಲರೂ ಹೇಳ್ತಾರೆ, ಆದರೆ ಯಾರು ಕಡಿಮೆ ಕೊಡ್ತಾರೆ ಅಂದರೆ ಅದರಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ, ಇಲ್ಲ ಏನಾದ್ರು ಅವ್ರಿಗೂ ಕಡಿಮೆ ಸಿಕ್ಕಿದ್ರೆ ಕಡಿಮೆ ಕೊಡ್ತಾರೆ. ಒಳ್ಳೆ ಗಾಡಿಗಳು ಬೇಕು ಅಂದಾಗ ಯಾರಿಗೂ ಕಡಿಮೆ ಸಿಗೋದು ಇಲ್ಲ, ಯಾರು ಕಡಿಮೆ ಕೊಡೋದು ಇಲ್ಲ. ಸುಮ್ಮನೆ ಕನ್ಫ್ಯೂಸ್ ಮಾಡ್ತಾರೆ ಅಷ್ಟೇ. ಮಾರ್ಕೆಟ್ನಲ್ಲಿ ಎಲ್ಲರಿಗೂ ಕನ್ಫ್ಯೂಸ್ ಮಾಡ್ತಾರೆ. ಅಷ್ಟು ಕೊಡ್ತೀನಿ ಬನ್ನಿ, ಇಷ್ಟು ಕೊಡ್ತೀನಿ ಬನ್ನಿ ಹೇಳ್ಬೋದು, ಆದರೆ ಒಳ್ಳೆ ಕ್ವಾಲಿಟಿ ಗಾಡಿಗಳು ಇವಾಗ ನಾವು ತೊಗೊಂಬರಕ್ಕೆ ಹೋದಾಗ ನಮಗೂ ಕಸ್ಟಮರು ಅವರು ಒಳ್ಳೆ ಗಾಡಿ ಇದ್ದಾಗ ಕಡಿಮೆ ಓಡಿದಾಗ ಡಿಮ್ಯಾಂಡ್ ಮಾಡಲ್ವಾ, ಸುಮ್ಮನೆ ಸಿಕ್ಬಿಡುತ್ತಾ? ಇವಾಗ ಗಾಡಿಗಳು ಎಲ್ಲಾದ್ರೂ ನಾವು ಮ್ಯಾನುಫ್ಯಾಕ್ಚರ್ ಜಾಗದಲ್ಲಿ ಹೋಗಿ ತರಲ್ವಲ್ಲ, ನಾವು ಕಸ್ಟಮರ್ಗಳಿಂದಾನೆ ಒಳ್ಳೊಳ್ಳೆ ಮಾಹಿತಿ ಕೊಡ್ತಾ ಇದ್ರೆ. ಹಾಗೆ ಕಾರ್ಗಳ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಕೆಲವೊಂದು ಮಾಹಿತಿ ಕೊಡಿ. ಒಟ್ಟಲ್ಲಿ ನೀವು ನೆಗೋಷಿಯಬಲ್ ಮಾಡಲ್ಲ, ಮಾಡ್ತಿದೀವಿ. ಪ್ರೈಸ್ಗೆ 25-30 ಸಾವಿರ ಕಡಿಮೆ ಮಾಡಿ ಹೇಳ್ತಾ ಇದ್ದೀನಿ. ಇದು ಬಂದ್ಬಿಟ್ಟು 27 ಸಾವಿರ ಓಡಿದೆ. ಸಿಂಗಲ್ ಓನರ್ 2020 ಮಾಡಲು. ಗಾಡಿ ಬಂದು ನ್ಯೂ ಶೇಪು. ರೆಡ್ ಕಲರ್ ನೋಡ್ತೀವಿ, ಸಿಲ್ವರ್ ಕಲರ್ ನೋಡ್ತೀವಿ, ಬಾಟಲ್ ಗ್ರೀನ್ ನೋಡ್ತೀವಿ, ಎಲ್ಲ ಕಲರ್ಸು ಇದೆ. ನೀವು ಬನ್ನಿ, ಎಲ್ಲ ಕಲರ್ಸು ಇರುತ್ತೆ. ಇದು ನಾನು ನಿಮ್ಗೆ ಫೈನಲ್ ಅಂದ್ರೆ ಒಂದು 4,45,000ಗೆ ಇದು ಕೊಡ್ತೀನಿ. ಬೇಕು ನಿಮ್ಮ ಮನೇಲಿ ಯಾರಾದ್ರೂ ಇಷ್ಟಪಡ್ತಾ ಇದ್ರೆ ಆಟೋಮೆಟಿಕ್ ಬೇಕಾ, ಡೀಸೆಲ್ ಬೇಕಾ, ಪೆಟ್ರೋಲ್ ಬೇಕಾ, ಮ್ಯಾನ್ಯುಯಲ್ ಬೇಕಾ? ಮ್ಯಾನ್ಯುಯಲ್ ಬರುತ್ತೆ, ಆಟೋಮೆಟಿಕ್ ಬರುತ್ತೆ, ಪೆಟ್ರೋಲ್ ಬರುತ್ತೆ. ಓಕೆ, ಸಾರಿ, ಡೀಸೆಲ್ ಬರಲ್ಲ. ಡೀಸೆಲ್ ಬರಲ್ಲ, ಸರಿ, ಮಿಸ್ ಆಗಿ ಹೇಳಿದೆ. ಇನ್ನೊಂದು 21 ಮಾಡಲ್, 21 ಮಾಡಲು ಬರೀ 15,000 ಓಡಿದೆ. ನಮ್ಮ ಹತ್ರ ಇರೋದೆಲ್ಲ ಕಡಿಮೆ ಓಡಿರೋ ಗಾಡಿಗಳೇ ಇದೆ. 15,000 ಓಡಿದೆ, ವಿತ್ ವಾರಂಟಿ, ಗ್ಯಾರಂಟಿ, ಸರ್ವಿಸ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ. ಸಿಂಗಲ್ ಓನರು, ಫುಲ್ ಟಾಪ್ ಎಂಡ್. 7,25,000 ಹೊಸದಿರುತ್ತೆ, ನೀವು ಚೆಕ್ ಮಾಡ್ಕೊಳ್ಳಿ ಶೋರೂಮಲ್ಲಿ. 5,25,000 ಹೇಳ್ತಿರೋದು. 4,85,000 ಕೊಡ್ತೀನಿ. ಇಯರ್ ಎಂಡ್ ಆಫರ್ 5,00,000ಗೆ ನಾವು ಕೊಡ್ತಾ ಇದ್ದು. ಇಯರ್ ಎಂಡ್ ಆಫರ್ ಇನ್ನೂ 15,000 ಕಡಿಮೆ ಮಾಡ್ತೀನಿ. 485ಗೆ ಬರೀ 15,000 ಓಡೆ 21 ಮಾಡಲ್ ಟಾಪ್ ಎಂಡ್ ಕಿಟ್ ಕೊಡ್ತೀನಿ. ಓಕೆ, ನೋಡಿ ಸ್ನೇಹಿತರೆ, ಆ ಕಡೆ ಕೂಡ ನೋಡ್ತಾ ಇರ್ಬೋದು ನೀವು, ಸಾಕಷ್ಟು ಕಾರ್ಗಳಿದಾವೆ. ಇನ್ನು ಎಲ್ಲ ಕ್ಲಾಸ್ ಅಂಡ್ ಕ್ಲಾಸ್ ಸೂಪರ್ ಗಾಡಿಗಳೇ ಇರ್ತಕ್ಕಂಥದ್ದು. ಆಲ್ಮೋಸ್ಟ್ ಸಿಂಗಲ್ ಓನರ್ಸ್ ಗಾಡಿಗಳೇ ಇಲ್ಲಿ ನಿಲ್ಸಿರ್ತಕ್ಕಂಥದ್ದು. ಫ್ರೆಂಡ್ಸ್ ಕಾರ್ 365 ಅಲ್ಲಿ ಸರ್ ಆಲ್ಮೋಸ್ಟ್ ಆ ಲೈನ್ ಇದು ಅದನ್ನೆಲ್ಲ ತೋರಿಸಿದೀವಿ. ಈಗ ಇಲ್ಲಿ ಇನೋವಾ ಆಗಿರ್ಬೋದು, i20 ಆಗಿರ್ಬೋದು, ಇನ್ನು ಅಲ್ಲೂ ಕೂಡ ಟಾಟಾ ಗಾಡಿಗಳಿದಾವೆ. ಇನ್ನೊಂದು ಲೆಜೆಂಡರ್ ಕೂಡ ಇದೆ ಅಲ್ಲಿ ನೋಡೋದಕ್ಕೆ. ಸರ್ ಎಲ್ಲ ಗಾಡಿಗಳು ಸ್ವಲ್ಪ ಸ್ಪೀಡಾಗಿ ಮೂವ್ ಅಣ್ಣ ಸರ್. ಬನ್ನಿ, ಸ್ಪೀಡಲ್ಲೇ ಹೋಗೋಣ. ಆದರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಬೇಕು ಅಂದರೆ ನಮ್ಮ ಕೆಳಗಡೆ ಬರೋ ನಂಬರಿಗೆ ಕಾಲ್ ಮಾಡಿ. ನಿಮಗೆ ಕ್ಯಾಟ್ಲಾಗ್ ಕಳಿಸ್ತಾರೆ, ಗಾಡಿ ಡೀಟೇಲ್ಸ್ ಆಯಿತು, ಪ್ರತಿಯೊಂದೆಲ್ಲ ಕಳಿಸ್ತಾರೆ. ನೀವು ಬನ್ನಿ, ಇಲ್ಲೇ ಬಂದು ಡೈರೆಕ್ಟಾಗಿ ನೋಡ್ಕೊಳ್ಳಿ. ಇವಾಗ ಫಾಸ್ಟಾಗಿ ಮೂವ್ ಮಾಡ್ತಾರಂತೆ, ಮಾಡಿ. ಆಯ್ತು ಸರ್. ಇನ್ನೋವಾ ಜೀನಾ ವೀನಾ ಸರ್, ಇದು ವಿ ವರ್ಷನ್ನು, ಟಾಪ್ ಎಂಡು, ಸೆಕೆಂಡ್ ಓನರು, 2 ಲಕ್ಷ ಗಾಡಿ ಓಡಿದೆ. 9,80,000 ಕೊಡ್ತೀನಿ. 9,80,000 10ವರೆಗೆ ಕೊಟ್ಟಿಂಗ್ ಇರೋದು. 980 ಫೈನಲ್ ಕೊಡ್ತೀನಿ. ದೊಡ್ಡ ಗಾಡಿಗೆ ಕಡಿಮೆ ಕೊಡ್ತಾ ಇರೋದು. ಅದೇ ನೋಡಿ ಸರ್, ಸ್ವಲ್ಪ 975 ಕೊಡ್ತೀನಿ, ಬನ್ನಿ. 5,000 ಕಡಿಮೆ. ಹೌದು, ಕಡಿಮೆ ಆಗುತ್ತೆ. ಆನ್ ಟೇಬಲ್ ನೀವೇ ಕುತ್ಕೋಬೇಕು, ನಾನು ಜಾಸ್ತಿ ಕೇಳಕ್ಕಲ್ಲ. 975 ನಿಮ್ ಪ್ರೈಸ್ ಸರ್. ಇದು 2015 ಮಾಡಲು SX ಫುಲ್ ಟಾಪ್ ಎಂಡ್. ಇದು ಆಕ್ಟಿವ್ ಅಂತ ನಿಮಗೆ ಎಲ್ಲ ಸ್ಪೋರ್ಟ್ಸ್ ಲುಕ್ ಬರುತ್ತೆ, ಮತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಬರುತ್ತೆ. ಸಿಂಗಲ್ ಓನರ್ ಗಾಡಿ, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಇದು ನಮ್ದು 6,45,000 ಕೊಟ್ಟಿಂಗ್ ಇರೋದು. 5,85,000 ಮಾಡ್ಕೊಡ್ತೀನಿ. 5,85. ಹೌದು. ಡೀಸೆಲ್ ಪೆಟ್ರೋಲ್ ಸರ್? ಅದು ಪೆಟ್ರೋಲ್ ವೆಹಿಕಲ್, ಮ್ಯಾನ್ಯುಯಲ್. ಹೌದು, ಮ್ಯಾನ್ಯುಯಲ್. ಓಕೆ, ಹಾಗೆ ನೆಕ್ಸ್ಟ್ ಇದು Hyundai Accent. ಇದು 2015 ಮಾಡಲು, ಪೆಟ್ರೋಲ್ ಬರೀ 30,000 ಚಿಲ್ಲರೆ ಓಡಿದೆ. ಗಾಡಿ ಬಂದು ತುಂಬಾನೇ ಚೆನ್ನಾಗಿದೆ. ನಮ್ದು ಕೋಟಿಂಗ್ ಒಂದು 4,45,000 ಇರೋದು. 4,10,000 ಮಾಡ್ಕೊಡ್ತೀವಿ. 4,10,000. ಅದ್ರಲ್ಲಿ ಒಂದು 10,000 ರೌಂಡ್ ಫಿಗರ್ ಮಾಡಿ 4 ಲಕ್ಷ. ಅದಾದ್ಮೇಲೆ ನೆಗೋಷಿಯಬಲ್. ಬನ್ನಿ, 4,10,000 ಆಗುತ್ತೆ. ಸ್ವಿಫ್ಟ್ ಬಂದು ಸಿಂಗಲ್ ಓನರ್, ಸ್ಪೋರ್ಟ್ಸ್ ಎಡಿಷನ್. ಇದು RS ಅಂತ ಮಾಡಲು. ನೀವು ಬಾಡಿ ಸ್ಕರ್ಟಿಂಗು, ಬಾಡಿ ಕಲರ್, ಒಳಗಡೆ ಡಿಸೈನ್ ಎಲ್ಲ ಚೇಂಜಸ್ ಬರುತ್ತೆ. ಎಲ್ಲ ಶೋರೂಮ್ ಇಂದಾನೆ ಬಂದಿರೋದು. ಸಿಂಗಲ್ ಓನರ್ ವೆಹಿಕಲ್. ಇದು ಬಂದು 6,30,000 ನಮ್ಮ ಕೋಟಿಂಗ್. 5,75,000 ಫೈನಲ್ ಟು ಫೈನಲ್ ಇಯರ್ ಎಂಡ್ ಆಫರ್. 5,75. ಹೌದು, ಇಯರ್ ಎಂಡ್ ಆಫರ್. 6 ಲಕ್ಷ ಇಲ್ಲ, 5,90 ಆದ್ರೆ 5,500 ಫೈನಲ್ ಮಾಡಿ ಸರ್. 100% ಆಗಲ್ಲ. 6 ಇಲ್ಲ, 5,80 ಇಲ್ಲ, 5,90 ಇಲ್ಲ, 5,75,000. 5,75. ಆಯ್ತು. ನೆಕ್ಸ್ಟ್ ವೆಹಿಕಲ್ ಟಾಟಾ ನೆಕ್ಸಾನ್. ಒಳ್ಳೆ ಆಫರ್ ಅಲ್ಲಿ ಕೊಡ್ತೀನಿ. 15 ಲಕ್ಷ ಹೊಸ ಗಾಡಿ ಇದೆ. 2018 ಮಾಡಲ್, ಸಿಂಗಲ್ ಓನರ್, ಫುಲ್ಲಿ ಟಾಪ್ ಎಂಡ್. ಇವತ್ತು ಕ್ಯಾಶ್ ಕೊಡ್ತೀನಿ ಅಂದ್ರೂ ನಾಳೆ ಕೊಡಲ್ಲ. ಹೌದು, ಇದು ವೇಟಿಂಗ್ ಫೀಲ್ಡ್ ಇರುವಂತ ಗಾಡಿ, ಫುಲ್ಲಿ ಟಾಪ್ ಎಂಡ್ ಗಾಡಿ. ಗಾಡಿ ತುಂಬಾನೇ ಚೆನ್ನಾಗಿದೆ. ನಮ್ದು ಕೋಟಿಂಗ್ ಒಂದು 9 ಲಕ್ಷ. ಇಯರ್ ಎಂಡ್ ಆಫರು ಕೇಳಿ, ನಿಮ್ಗೆ ಎಷ್ಟು ಬೇಕಂತೀರಾ ಅಷ್ಟು ಮಾಡ್ಕೊಡ್ತೀನಿ. 9 ಲಕ್ಷ. 9 ಲಕ್ಷ. ಜಾಸ್ತಿ ಕೇಳಿದ್ರೆ 1 ಲಕ್ಷ ಎಲ್ಲ ಇರಲ್ಲಪ್ಪ. ತೂಕ ಇಲ್ದಂಗೆ ಮಾತಾಡಬಾರ್ದು. ಆಯ್ತು ಸರ್, ಒಂದು 8.5. 8,20,000 ಕೊಡ್ತೀನಿ, ಬನ್ನಿ. 8,20,000. ಹಂಗಂದ್ರೆ 8. ನಮ್ಮಲ್ಲಿ ಸ್ಟಾಕ್ ತುಂಬಾ ಇದೆ, ಆಯ್ತಾ. ನಾವೇನು ಯಾವುದು ಆಕ್ಸಿಡೆಂಟ್ ಗಾಡಿ ಆಯ್ತು, ಪ್ರಾಬ್ಲಮ್ ಇರೋ ಗಾಡಿ ಆಯ್ತು, ಇನ್ನೊಂದು ಮತ್ತೊಂದು ಏನಿಲ್ಲ.
ಎಲ್ಲ ಗಾಡಿಗೂ ವಾರಂಟಿ ಗ್ಯಾರಂಟಿ ಎಲ್ಲ ಇರುತ್ತೆ. ಎಲ್ಲ ಗಾಡಿನೂ 90% ಸಿಂಗಲ್ ಓನರೇ ಇರುತ್ತೆ. ಗಾಡಿ ನಾವು ಕಡಿಮೆ ಕೊಡ್ತಾ ಇದೀವಿ ಅಂದರೆ ಇಯರ್ ಎಂಡ್ ನಮಗೂ ಸ್ಟಾಕ್ ಜಾಸ್ತಿ ಇದೆ, ಜಾಸ್ತಿ ಬರ್ತಾ ಇದೆ. ರೋಲಿಂಗ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ರೇಟ್ ವೈಸ್ ಕಡಿಮೆ ಮಾಡ್ತಾ ಇದ್ದೀನಿ. 8,20,000 ಕೊಡ್ತೀನಿ. ನಾವು ತೋರಿಸ್ಲಿ ಬಿಡ್ಲಿ ಆಲ್ಮೋಸ್ಟ್ ಕ್ಲಿಯರ್ ಆಗೇ ಆಗುತ್ತೆ ನಿಮ್ಮ ಶೋರೂಮ್ ಅಲ್ಲಿ. ಬಟ್ ಇರೋದನ್ನ ತೋರಿಸ್ಬೇಕಲ್ಲ. ನೆಕ್ಸಾನ್ ಎಲ್ಲಿದೆಯಪ್ಪ ಕರ್ನಾಟಕದಲ್ಲಿ? ಹೌದು, 365 ಇದೊಂದಿದೆ ಬಾರಪ್ಪ 8,20,000ಕ್ಕೆ. ಇನ್ನೊಂದು ಇಯರ್ ಎಂಡ್ ಅಲ್ಲಿ ಎಲ್ಲ ಬಿಸ್ನೆಸ್ ಲೋ, ಬಿಸ್ನೆಸ್ ಕಡಿಮೆ ಆಗ್ತಾ ಇದೆ ಅಂತ ಎಲ್ಲರೂ ಹೇಳ್ತಾರೆ ಅಂತ ನಾವು ಅದು ಉಲ್ಟಾ ತಿರುಗಿಸ್ಬೇಕು ಅಂತ ಹೇಳ್ಬಿಟ್ಟೇನೆ ಮಾಡ್ತಾ ಇರೋದು. ನಮ್ ಬಿಸ್ನೆಸ್ ಇಯರ್ ಎಂಡ್ ಅಲ್ಲಿ ಆಫರ್ ಕೊಟ್ವಿ, ಚೆನ್ನಾಗಾಯ್ತು ಅಂತ ಹೇಳ್ಬೇಕು ಅಲ್ವಾ? ಬಟ್ ಆದ್ರೆ ಬಿಸ್ನೆಸ್ ಕಮ್ಮಿ ಆಗಿಲ್ಲಲ್ಲ ಸರ್ ನಿಮಗೆ? ಬಿಸ್ನೆಸ್ ಯಾವತ್ತೂ ಏನ್ ಕಮ್ಮಿ ಆಗಲ್ಲ, ಯಾವತ್ತೂ ಕಮ್ಮಿ ಆಗಲ್ಲ. ಯಾಕಂದ್ರೆ ಒಳ್ಳೆ ಗಾಡಿಗಳು ಕೊಟ್ರೆ, ಒಳ್ಳೆ ಕಸ್ಟಮರ್ಸ್ ನಮ್ಮ ಹತ್ರ ಇದಾರೆ, ಒಳ್ಳೆ ಗಾಡಿಗಳು ಕೊಟ್ರೆ ಬಂದೇ ಬರ್ತಾರೆ, ನಮಗೆ ಕಾನ್ಫಿಡೆನ್ಸ್ ಇದೆ ಆತರ. ಹೌದು, ಸೂಪರ್ ಕ್ಲಾಸ್ ಗಾಡಿಗಳು ಕೊಡ್ಲೇಬೇಕು. ಫ್ರೆಂಡ್ಸ್ ಕಾರ್ 365 ಸಿಂಗಲ್ ಓನರ್ ಗಾಡಿಗಳು ಸಿಗುತ್ತೆ 100%. ಓಕೆ, ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ಹೋಗೋಣ ಸರ್. ಟೊಯೋಟಾ ಇದು ಬಂದ್ಬಿಟ್ಟು ಇಟಿಯೂಸ್ ಬಂದು 2013 ಮಾಡಲು, ರೆಡ್ ಕಲರು ಗಾಡಿ ಬಂದು ಬರೀ 60,000 ಓಡಿದೆ. ತುಂಬ ಕ್ಲಾಸಿ ಆಗಿದೆ ಗಾಡಿ. ಶೋರೂಮ್ ಹಿಸ್ಟ್ರಿ ಕೂಡ ಇದೆ ಎಲ್ಲ ಗಾಡಿಗೂ. ಇದು ಕೂಡ ಶೋರೂಮ್ ಹಿಸ್ಟ್ರಿ ಇದೆ, ತುಂಬ ಚೆನ್ನಾಗಿದೆ ಗಾಡಿ. ಸೆಕೆಂಡ್ ಓನರ್ ಸರ್? ಸೆಕೆಂಡ್ ಓನರ್ ಆಗಿದೆ ಇದು. ಇದು ನಮ್ಮದು ಕೋಟಿಂಗ್ ಬಂದು 4,95,000, 4.5 ಲಕ್ಷ ಕೊಡ್ತೀನಿ. 4.50. ಹೌದು. ಸರಿ ಸ್ನೇಹಿತರೆ, ಬನ್ನಿ. ನೆಗೋಷಿಯಬಲ್ ಬೇಕಾದ್ರೆ ಕೆಳಗಿರೋ ನಂಬರಿಗೆ ಫೋನ್ ಮಾಡಿ, ಸಾಧ್ಯವಾದ್ರೆ ಡೈರೆಕ್ಟ್ ವಿಸಿಟ್ ಮಾಡಿ. ಫ್ರೆಂಡ್ಸ್ ಕಾರ್ 365 ನೆಕ್ಸ್ಟ್ ವೆಹಿಕಲ್ Hyundai i10 ಸ್ಪೋರ್ಟ್ಸ್ 2009 ಮಾಡಲು. ಇದು ಬಂದ್ಬಿಟ್ಟು ನಾನು 2,45,000 ಕೊಡ್ತೀನಿ. 2.45 ಇರೋದು. 2.45ಕ್ಕೆ ವಿತ್ ಸರ್ವಿಸ್ ಗಿರ್ವಿಸ್ ಎಲ್ಲ ಮಾಡಿ ನಿಮಗೆ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಕೊಡ್ತೀನಿ ಆ ಥರ. ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಸೆಲೆರಿಯೋ ಸರ್? ಸೆಲೆರಿಯೋ ಆಟೋಮೆಟಿಕ್ಕು, ಸಿಂಗಲ್ ಓನರು, 73,000 ಓಡಿದೆ. ಗಾಡಿ ಬಂದ್ಬಿಟ್ಟು ಇದು ಆಟೋಮೆಟಿಕ್ ವೆಹಿಕಲ್ಲು, ಪೆಟ್ರೋಲ್ ವೆಹಿಕಲ್ಲು. ಕೋಟಿಂಗ್ ಬಂದ್ಬಿಟ್ಟು 4,30,000. ಇಯರ್ ಎಂಡ್ ಆಫರು 3,75,000 ಕೊಡ್ತೀನಿ. ನೋಡಿ ಸರ್, ಇನ್ನು ಸ್ವಲ್ಪ 100% 370 ಕೊಡ್ತೀನಿ. ಬನ್ನಿ. 370? ಹಾಂ ಹೌದು. ನಾವು ನೆಗೋಷಿಯಬಲ್ ಕೇಳಿದ್ರೆ 5,000 ಇಳಿಯೋದು. ನಾವು ಆಲ್ರೆಡಿ 50 ಇಳಿದ್ಬಿಟ್ಟಿರ್ತೀವಿ, ಆಮೇಲೆ ಅದ್ರ ಮೇಲ್ಗಡೆ ಇದು ಬೋನಸ್. ನೆಕ್ಸ್ಟ್ ವೆಹಿಕಲ್ ಮರಾಜ ಬಂದು 2020 ಮಾಡಲು. ನಿಮಗೆ ಇನೋವಾ ಕ್ರಿಸ್ಟಾ ಇದೆಯಲ್ಲ ಯಾವ ಥರ ಇದೆಯೋ ಅದೇ ಥರ ಒಳಗಡೆ ತುಂಬ ಸ್ಪೇಸಿವ್ ಆಗಿದೆ. ಡೀಸೆಲ್ ಗಾಡಿ, 20 ಮಾಡಲು, ಸಿಂಗಲ್ ಓನರು, ವೈಟ್ ಕಲರು. ನಿಮಗೆ ಆ ಗಾಡಿ ತುಂಬಾ ಕ್ವಾಲಿಟಿ ಇದೆ, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ನಮ್ಮದು ಕೋಟಿಂಗ್ ಬಂದು 9 ಲಕ್ಷ. ಓಕೆನಾ? ಹೊಸ ಗಾಡಿಗೆ ನೀವೆಲ್ಲ ಕಡೆ ನೋಡ್ಕೊಳ್ಳಿ, ಇದು ಮಾಡ್ಕೊಂಡು ಬನ್ನಿ. 9 ಲಕ್ಷ ಕೋಟಿಂಗು, 8.5 ಕೊಡ್ತೀನಿ. 8.5? ಹೌದು. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ, 16-17 ಮೈಲೇಜ್ ಕೂಡ ಬರುತ್ತೆ. ಒಂದು 8-20ಕ್ಕೆ ಇಲ್ಲ, ಇದರಲ್ಲಿ ನಾವು ಆಗೋ ಅಂತದ್ ನಾನೇ ಮಾಡ್ತೀನಿ, ಆಗದಿರೋ ಅಂತ ಹೇಳಿದ್ರು ಆಗಲ್ಲ. ಯಾಕೆಂದ್ರೆ ನಮ್ದು ಪರ್ಚೇಸಿಂಗು ಮತ್ತೆ ಇದೆಲ್ಲ ನೋಡ್ಕೊಂಡು ಮಾಡ್ಬೇಕಲ್ವಾ. 100% 8,40,000 ಮಾಡ್ತೀನಿ. ಬನ್ನಿ. 20,000 ಬಿಡ್ತಾರೆ ಬರೋಣ ಡೈರೆಕ್ಟ್. 20 ಮಾಡಲು ಫುಲ್ಲಿ ಲೋನ್ ಆಗುತ್ತೆ. ಹೌದಾ? ಲೋನ್ ಬೇಕಾ? ಫುಲ್ ಆಗುತ್ತೆ ಸರ್. ನೆಕ್ಸ್ಟ್ ಇದು ಬಂದ್ಬಿಟ್ಟು ಟ್ರೈಬರ್ ಫುಲ್ ಟಾಪ್ ಎಂಡ್ ಬಟನ್ ಸ್ಟಾರ್ಟ್ 4 ಏರ್ ಬ್ಯಾಗ್ ಗಾಡಿ. 7 ಸೀಟರ್ ಲೋ ಬಜೆಟ್ ಗಾಡಿಗಳು ಅಂದ್ರೆ ಮತ್ತೆ ಲೋ ಮೇಂಟೆನೆನ್ಸ್ ಗಾಡಿ, ಪೆಟ್ರೋಲ್ ಗಾಡಿ ತುಂಬಾನೇ ಚೆನ್ನಾಗಿದೆ. ರೆನಾಲ್ಟಲ್ಲಿ ಎರಡೇ ಗಾಡಿ, ಒಂದು ಲಾರ್ಜ್ ಒಂದು ಟ್ರೈಬರ್. ಹೌದು. ಇದು ಬಂದು ನಮ್ದು ಕೋಟಿಂಗ್ ಬಂದು 6.5 ಲಕ್ಷ. 6,20,000 ಮಾಡ್ಕೊಡ್ತೀನಿ. ಬರೀ 30,000 ಓಡಿದೆ ಗಾಡಿ. 6 ರೌಂಡ್ ಫಿಗರ್. 6,20,000 ಮಾಡ್ಕೊಡ್ತೀನಿ. 6.20 ಅಷ್ಟೇ ಆಗೋದು. ಹಾಗೆ ಇಯಾನ್ ಇದೆ ಹೇಳಿ ಸರ್. ಇದ್ರ ಇಯಾನ್ ಬಂದ್ಬಿಟ್ಟು 2012 ಮಾಡಲ್. ಇದು ಸ್ಪೋರ್ಟ್ಸ್ ಆಪ್ಷನಲ್ಲು. ಇದರಲ್ಲಿ ಏರ್ ಬ್ಯಾಗ್ ಕೂಡ ಬರುತ್ತೆ. ಗಾಡಿ ಎಲ್ಲ ಹೊಸ ಟೈರ್ ಇದೆ, ಸಿಂಗಲ್ ಓನರ್ ಗಾಡಿ. ಗಾಡಿ ಓಡಿರೋದು ನಿಮಗೆ ಒಂದು 80,000 ನೋಡಿದೆ. 80,000? 80 ಓಡಿಲ್ಲ ಅನ್ಕೊಂತೀನಿ. ಸಾರಿ, 80,000 ಚೇಂಜ್ ಓಡಿದೆ. ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬಾನೇ ಚೆನ್ನಾಗಿದೆ, ಕ್ಲಾಸಿ ಆಗಿದೆ. ಮತ್ತೆ ಟೈರ್ ಗೀರ್ ಎಲ್ಲ ಹೊಸದಿದೆ. ಫುಲ್ ಟಾಪ್ ಎಂಡ್ ಆಗಿರೋದ್ರಿಂದ ಈ ಗಾಡಿ ನಮ್ಮ ಕೋಟಿಂಗ್ ಬಂದು 2,80,000. ಸಾಕಾ ಸರ್? 2,60,000 ಕೊಡ್ತೀನಿ. ನೋಡಿ ಸರ್, ನೋಡ್ಬಿಟ್ಟು ಹೇಳ್ತೀವಿ, ನೀವು ಕೇಳೋದೇ ಬೇಡ, ಆ ಥರ ರೇಟಿಗೆ ಕೊಡ್ತೀನಿ. 2,60,000 ಕೊಡ್ತೀನಿ. ಓಕೆ ಸರ್. ನೋಡಿ ಸ್ನೇಹಿತರೆ, ಈ ರೇಟ್ಗೆಲ್ಲ ಲೋ ಬಡ್ಜೆಟ್ ಕಾರ್ಗಳು ಕೂಡ ನೀವು ನೋಡ್ತಾ ಇದ್ದೀರಾ. ಬೆಸ್ಟ್ ಪ್ರೈಸಲ್ಲೇ, ಅದರಲ್ಲೂ ಕೂಡ ನೀವು ಸಿಂಗಲ್ ಓನರ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ರೇವಾ ನೋಡ್ತಾ ಇದೀವಿ. ರೇವಾ ಅಲ್ವಾ ಸರ್? ಹೌದು. ಪೆಟ್ರೋಲ್ ಗಾಡಿ ವೆಹಿಕಲ್ ನೋಡ್ತೀವಿ ಅನ್ನೋದು ಮಾರುತಿ E2O. ಇದು ಗಾಡಿ ಬಂದು 8.5-9 ಲಕ್ಷ ಹೊಸದಿರೋದು. ಇದು ಮಹೇಂದ್ರ, ತುಂಬಾ ಚೆನ್ನಾಗಿದೆ. ನಿಮಗೆ ಪೆಟ್ರೋಲು ಏನು ಇದು ಬೇಡ, ನಿಮಗೆ ರಿಸ್ಕೇ ಬೇಡ, ಖರ್ಚೇ ಬೇಡ ಅನ್ನೋಂಗಿದೆ. ಜಸ್ಟ್ ಮೊಬೈಲ್ ಚಾರ್ಜ್ ಹಾಕೋ ಥರ ಚಾರ್ಜ್ ಮಾಡಿ ನೀವು ಯೂಸ್ ಮಾಡಿ. ಒಂದ್ಸರಿ ಚಾರ್ಜ್ ಮಾಡಿ 80 to 100 ಕಿಲೋಮೀಟರ್ ಬರುತ್ತೆ. ಎಲೆಕ್ಟ್ರಿಕ್ ಇದೆಯಾ ಇದರಲ್ಲಿ? ಎಲೆಕ್ಟ್ರಿಕ್ ಗಾಡಿನೇ ಇದು. ಎಲೆಕ್ಟ್ರಿಕ್ ಪ್ಲಸ್ ಪೆಟ್ರೋಲ್ ಎರಡೂ ಇದೆ? ಇಲ್ಲ, ಓನ್ಲಿ ಎಲೆಕ್ಟ್ರಿಕ್. ಬರೀ ಎಲೆಕ್ಟ್ರಿಕ್. ಮತ್ತೆ ಗ್ರೀನ್ ಕಲರ್ ಇಲ್ಲ ಬೋರ್ಡ್? ಇಲ್ಲ, ಕೆಲವು ವೈಟ್ ಕಲರ್ ಇದೆ. ಇರುತ್ತಾ? ಹೌದು. ಈ ಫೈನಲ್ ರೇಟ್ ಸರ್? ಇದು ಫೈನಲ್ ನಾನು 2,45,000 ಕೊಡ್ತೀನಿ. 2,40,000? ಹೌದು. ಒಂದು ಬೆಸ್ಟ್ ಪ್ರೈಸ್? ಒಂದು ಬೆಸ್ಟ್ ಪ್ರೈಸ್ 2,40,000 ಕೊಡ್ತೀನಿ. 5,000 ಕಡಿಮೆ.
265 ನಮ್ದು ಕೋಟಿಂಗು, 2,40,000 ಕೊಡ್ತೀನಿ. ಆಯ್ತು. ಇದು ಯಾವುದು ಸರ್ ಗಾಡಿ? ಇದು ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡೋ ಅಂಥದ್ದು ಆಂಟಿಕ್ ಪೀಸು, ಮಾರುತಿ ಬಲೀನೋ ಬಂದ್ಬಿಟ್ಟು ಇದು ಓಲ್ಡ್ ಬಲೀನೋ ಬರುತ್ತಲ್ಲ, ಇದು ತುಂಬಾ ಜನ ಬಾಯ್ಸ್ ತುಂಬಾ ಲೈಕ್ ಮಾಡ್ತಾರೆ. ಸಿಲ್ವರ್ ಕಲರು ಸ್ಟಾಕ್ ಗಾಡಿ, 5 ಹೊಸ ಟೈರ್ ಇದೆ. ಗಾಡಿ ಬಂದ್ಬಿಟ್ಟು ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಬೊಂಬಾಟ್ ಆಗಿದೆ. ಅಪ್ ಟು ಡೇಟ್ 2006 ಮಾಡಲಿಗೂ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಗಾಡಿ ಬಂದಿರೋದು ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ, ಶೋರೂಮಲ್ಲೇ ಸರ್ವಿಸ್ ಆಗಿರೋದು. ಗಾಡಿ ಬಂದು ತುಂಬಾ ಚೆನ್ನಾಗಿದೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದು ನಮ್ಮದು ಕೋಟಿಂಗ್ ಬಂದ್ಬಿಟ್ಟು 2,25,000, 2 ಲಕ್ಷ ಫೈನಲ್ ಮಾಡಿ ಕೊಡ್ತೀವಿ. 2 ಲಕ್ಷ. ಹೌದು. ಓಕೆ. ಹಾಗೆ ಸ್ನೇಹಿತರೆ, ಇನ್ನು ಫಾರ್ಚುನರ್ ಲೆಜೆಂಡರ್ ಕೂಡ ಇದೆ. ಆಲ್ರೆಡಿ ನೀವು ಟ್ರೈಬರ್ ಅಲ್ಲಿ ನೋಡಿದ್ರೆ ಇನ್ನೊಂದು ಟ್ರೈಬರ್ ಇದೆ. ಯಾರೆಲ್ಲ ನಿಮ್ಗೆ ನೋಡ್ತಾ ಇದ್ದೀರೋ ಟ್ರೈಬರ್ಗೆ ಬರಾನೇ ಇಲ್ಲ. ಎನಿ ಟೈಮ್ 4-5 ಗಾಡಿ ಟ್ರೈಬರ್ ಇರುತ್ತೆ, 10 ಗಾಡಿ 15 ಗಾಡಿ ಕ್ವಿಡ್ ಇರುತ್ತೆ. ಇವಾಗಲೂ ನಮ್ಮಲ್ಲಿ 4 ಟ್ರೈಬರ್ ಇದೆ. ಒಂದು ಬ್ಲೂ ಕಲರ್ ಇದೆ, ಒಂದು ಸಿಲ್ವರ್ ಕಲರ್ ಇದೆ, ಮತ್ತೊಂದು ಬ್ಲೂ ಕಲರ್ ಇದೆ, ಇನ್ನೊಂದು ಸಿಲ್ವರ್ ಕಲರ್ ಫುಲ್ಲಿ ಟಾಪ್ ಅಂಡ್ ಆಟೋಮೆಟಿಕ್ ಕೂಡ ಇದೆ. 4 ಗಾಡಿ ಪ್ರೆಸೆಂಟ್ ಇದೆ. ಇದು ಬಂದು 20 ಮಾಡಲು ಸಿಂಗಲ್ ಓನರ್ ಗಾಡಿ ಬಂದು ತುಂಬಾನೇ ಚೆನ್ನಾಗಿದೆ. ನೋಡ್ಕೊಳ್ಳಿ, ಎಲ್ಲ ಪ್ರೊಜೆಕ್ಟರ್ ಲೈಟ್ಸ್ ಆಯ್ತು, ಒಳಗಡೆ ಸೀಟಿಂಗ್ಸ್ ಆಯ್ತು, ಟೈರ್ ಕಂಡೀಷನ್ ಆಯ್ತು, ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಚೆನ್ನಾಗಿದೆ. ಒಂದು ವಾಟ್ಸ್ಆಪ್ ಅಲ್ಲಿ ಆಯ್ತು ಕಳ್ಸೋಣ, ಫುಲ್ ಡೀಟೇಲ್ಸ್ ಎಲ್ಲ ಫುಲ್ ಲೊಕೇಶನ್ ಸಮೇತ. ಹೌದು. ಇದು ಗಾಡಿ ಬಂದ್ಬಿಟ್ಟು 6.5 ಲಕ್ಷ ಇದು ಕೋಟಿಂಗ್ ಇರೋದು. ಬೇರೆ ಕಡೆ 7 ಇದೆ, 7 ಕಾಲಿದೆ, 6 ಮುಕ್ಕಾಲಿದೆ, ಬೇಡ. ನಮ್ದು ಕೋಟಿಂಗ್ 6.5 ಇರೋದು. 6.25 ಲಕ್ಷ ಫೈನಲ್ ಮಾಡಿ ಕೊಡ್ತೀವಿ. 6 ಮಾಡಿ ಸರ್. ಇಲ್ಲ, ಆಗಲ್ಲ. ನೀವು ಕೇಳಿ, ಮಾರ್ಕೆಟಲ್ಲಿ ವ್ಯಾಲ್ಯೂ 10 ಲಕ್ಷ ಹೊಸ ಗಾಡಿ ಇರೋದು, RXZ ಟಾಪ್ ಎಂಡ್ ಇದು. ಹಂಗಾಗ್ಬಿಟ್ಟು 6.25 ಲಕ್ಷ ಕೊಡ್ತೀವಿ. 6 ಆಗಲ್ವಾ? 6 ಆಗಲ್ಲ. ನೋಡಿ ಸರ್, ಟ್ರೈ ಮಾಡಿ. ಇಲ್ಲ, 100% 6,20,000 ಮಾಡ್ಕೊಡ್ತೀನಿ ಬನ್ನಿ. ಹಾಗೆ ಬರೋಣ. ಲೆಜೆಂಡ್ರ್ ಗಾಡಿಲಿ ಹೆಸರಲ್ಲೇ ಇದೆ, ಟೊಯೋಟಾ ಫಾರ್ಚುನರ್ ಲೆಜೆಂಡ್ರು. ಇದು ಬಂದು ಯಾರು ಕೊಟ್ಟಿರಲ್ಲ, ಆ ಪ್ರೈಸಿಗೆ ಕೊಡ್ತೀನಿ. ಇದು ಯಾಕೆ ಅಂದ್ರೆ ಡೀಟೇಲ್ಸ್ ಕೊಡ್ತೀನಿ. ಇದು ಗಾಡಿ ಬಂದ್ಬಿಟ್ಟು 2010 ಫಾರ್ಚುನರ್ 4-wheel drive. 2010 ಅದನ್ನ ತಗೊಂಡು ಲೆಜೆಂಡರ್ ಮಾಡಿದ್ದಾರೆ, ಮಾಡಿಫೈಡ್ ಮಾಡಿರೋಂಥ ವೆಹಿಕಲ್ಲು. ಇದು ಗಾಡಿ ಬಂದು 8 ಲಕ್ಷ ಖರ್ಚು ಮಾಡಿ ಫುಲ್ ಮಾಡಿಫೈಡ್ ಮಾಡಿರೋದು. ಅಂದ್ರೆ ಒರಿಜಿನಲ್ ಗಾಡಿನೇ ಲೆಜೆಂಡರ್ ಮಾಡಿದ್ದಾರೆ. ಓಲ್ಡ್ ಫಾರ್ಚುನರ್ ತಗೊಂಡು 10 ಮಾಡಲ್ ಅಂದ್ರೆ 2024 14 ವರ್ಷದ ಗಾಡಿ ಹಿಂಗ್ ಕಾಣುತ್ತೆ. ಅಲ್ಲ, ಇದು ಹಳೆ ಗಾಡಿ ತಗೊಂಡು ಫುಲ್ಲು ಹೊಸ ಲೆಜೆಂಡರ್ ತರ 8 ಲಕ್ಷ ಖರ್ಚು ಮಾಡಿ ಹೊಸ ಗಾಡಿ ಮಾಡಿರೋದು. ಹಾಗಾದ್ರೆ ನೀವು ಕೊಡೋ ಪ್ರೈಸು? ನಾವು ಕೊಡೋ ಪ್ರೈಸ್ ಕಡಿಮೆನೇ ಇದೆ. ನೀವು ಲೆಜೆಂಡರ್ ಪ್ರೈಸ್ ಎಲ್ಲ ಏನ್ ಬೇಡ. ಈ ಗಾಡಿನ ನಾನು 15 ಲಕ್ಷ ಕೊಟ್ಟು ಮಾಡ್ತಾ ಇದ್ದೀನಿ. 15 ಲಕ್ಷ? ಹೌದು. 7 ಲಕ್ಷ ಮಾಡಿಫಿಕೇಶನ್ಗೆ ಹಾಕಿದ್ದಾರೆ. 8 ಲಕ್ಷ ಮಾಡಿಫೈಡ್ ಮಾಡಿದ್ದಾರೆ. 15 ಲಕ್ಷ ಹೇಳ್ತೀನಿ. 15 ಬೇಡ, 14,25,000 ಫೈನಲ್ ಮಾಡ್ಕೊಡ್ತೀನಿ. 25,000 14 ಲಕ್ಷ 25,000ಗೆ ನೀವು ಇದ್ರಲ್ಲಿ ಹೋದ್ರೆ ಎಲ್ಲಾರು ಹೇಳೋದು ಲೆಜೆಂಡರೇ. ನಿಮ್ಗೆ ಯಾರು RC ಕಾಪಿ ನೋಡು, ಇದು ಫಾರ್ಚುನರ್ ಓಲ್ಡಾ ನ್ಯೂನ ಕೇಳಲ್ಲ. ಗಾಡಿ ತುಂಬಾನೇ ಚೆನ್ನಾಗಿದೆ, ಬಂದು ನೋಡಿ. ಡೀಸೆಲ್ ಮತ್ತೆ ಶೋರೂಮ್ ಹಿಸ್ಟ್ರಿ ಎಲ್ಲ ಇದೆ. ಒಳ್ಳೆ ಇಂಜಿನ್ ಕಂಡೀಷನ್, ಇವೆಲ್ಲ 10 ಲಕ್ಷ ಓಡೋ ಗಾಡಿ, ತುಂಬಾನೇ ಚೆನ್ನಾಗಿದೆ. 14,25,000 ಕೊಡ್ತೀನಿ. ನೋಡ, ಯಾರಿಗೆಲ್ಲ ಲೆಜೆಂಡರ್ ಹತ್ತ ಭಾಗ್ಯ ಇದೆಯೋ, ಸೌಭಾಗ್ಯ ಇದೆಯೋ, ಅದನ್ನ ತಗೋಣ. ಒಂದು ಟೈಮ್ ಯಾರಿಗಿದೆಯೋ ನಿಮ್ಮ ವಿಡಿಯೋನಲ್ಲೇ ಸ್ಟಾರ್ಟಿಂಗ್ ಅಲ್ಲೇ ಹೊರಟೋಗಿರುತ್ತೆ. ಹಾ ಸರ್, ಇದು ವೇಟಿಂಗ್ ಇದಿರಲ್ಲ. ನಿಮ್ ವಿಡಿಯೋ ಬಂದಿದ್ದ ತಕ್ಷಣ ಸ್ಟಾರ್ಟಿಂಗ್ ಅಲ್ಲೇ ಹೊರಟೋಗುತ್ತೆ. ಆತರನಾ? 100%. ನೋಡ, ಈಗಲೇ ನೋಡ್ತಿದ್ಯಾ ಟಕ್ ಅಂತ ಕಾಲ ಕಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇದು ಟಾಟಾ ನೆಕ್ಸಾನ್. ಇದು ಕೂಡ 18 ಮಾಡಲು, ಸಿಂಗಲ್ ಓನರು, ಪೆಟ್ರೋಲ್ ವೆಹಿಕಲ್. ಬರೀ 20,000 ಚಿಲ್ಲರೆ ಓಡಿದೆ. ಗಾಡಿ ಬಂದು ತುಂಬಾನೇ ಚೆನ್ನಾಗಿದೆ. ಮ್ಯಾಗ್ ವೀಲು, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಒರಿಜಿನಲ್ ಪೇಂಟಲ್ಲಿದೆ, ಸರ್ವಿಸ್ ಹಿಸ್ಟ್ರಿ ಇದೆ, ಗ್ಯಾರಂಟಿ ವಾರಂಟಿ ಎಲ್ಲ ಇದೆ. ಇದೂ ಅಷ್ಟೇ. ನಮ್ದು ಕೋಟಿಂಗ್ ಬಂದು 8,75,000 ಇರೋದು. 7,90,000 ಕೊಡ್ತೀನಿ. 790 100%. ಇಯರ್ ಎಂಡು ನಮ್ಮ ಸ್ಟಾಕ್ ಇದಾಗಬೇಕು. ಇವಾಗಲೂ 4-5 ನೆಕ್ಸಾನ್ ಬರೋ ಮೂಮೆಂಟ್ ಇದೆ. ಅದರಿಂದ ನಾವು ಹಳೆ ನೆಕ್ಸಾನ್ ಎಲ್ಲ ಖಾಲಿ ಮಾಡಬೇಕು. ಅದರಿಂದ ನಾನು 7,90,000 ಯಾರು ಕೊಡಲ್ಲ. ನೀವು 4 ಕಡೆ ವಿಚಾರಿಸ್ಕೊಂಡ್ ಬನ್ನಿ. ಬರೀ 20,000 ಚಿಲ್ಲರೆ ಹೊಡಿದೆ. ಸಿಂಗಲ್ ಇಂಡಸ್ಟ್ರಿಯಲ್ಲಿ ತುಂಬಾ ವಿಡಿಯೋಗಳು ಮಾಡ್ತೀನಿ. ಹೌದು. ನೆಕ್ಸಾನ್ಗಳು ಒಂದಿರುತ್ತೆ, ಅದು ತುಂಬಾ ರೇರು. ಓಕೆ, ಬೇಡ ಓವರ್ ಅಂದ್ರೆ 2 ಇಟ್ಕೊಂಡಿದ್ದು. ಓಕೆ, ಹೆಸರು ಹೇಳೋದು ಬೇಡ ಶೋರೂಮ್ದು. ಬಟ್ ಆಲ್ಮೋಸ್ಟ್ ನಿಮ್ಮ ಹತ್ರ ಸುಮಾರು ವರ್ಷದಿಂದ ಮೇಂಟೈನ್ ಮಾಡ್ಕೊಂಡೇ ಬರ್ತಾ ಇದ್ರೆ ನೆಕ್ಸಾನ್. ನಮ್ಮಲ್ಲಿ ಎಲ್ಲ ಗಾಡಿನೂ ಒಂದೊಂದಂತೂ ಇರಲ್ಲ. ಎಲ್ಲ 4, 3, 5, 6 ಇದೇ ತರ ಇರುತ್ತೆ. ರ್ಯಾಪಿಡು ಅಷ್ಟೇ 3-4 ಗಾಡಿ ಇದೆ. ಇದು ಸ್ಕೋಡಾ ರ್ಯಾಪಿಡು, ಸಿಂಗಲ್ ಓನರ್, ಪೆಟ್ರೋಲ್ 60,000 ಓಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಒರಿಜಿನಲ್ ಗಾಡಿ, ವೈಟ್ ಕಲರು. ನೀವು ನೋಡ್ಕೋಬಹುದು. ಬ್ಯಾಗ್ ವೀಲು, ಏರ್ ಬ್ಯಾಗ್, ABS ಎಲ್ಲ ಕೂಡ ಬರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಇದು ನಮ್ದು ಕೋಟಿಂಗ್ ಬಂದು 7.5 ಇತ್ತು. ಬೇಡ, ಇವಾಗ ಇಯರ್ ಎಂಡ್ ಆಫರು ನಮ್ಮನ್ನು ತುಂಬ ಗಾಡಿ ಇದೆ. 6.5 ಲಕ್ಷ ಫೈನಲ್ ಕೊಡ್ತೀನಿ. 6.5 ಲಕ್ಷ? 6.5 ಲಕ್ಷಗೆ 2016 ಕೊಡ್ತೀನಿ. ಒಂದು ಫೈನಲ್
ಫೈನಲ್ 6.5. ಇನ್ನು 1 ಲಕ್ಷ ಬಿಟ್ಟ ಮೇಲೆ ಇನ್ನೆಷ್ಟು ಬಿಡಕ್ಕಾಗುತ್ತೆ? ಕ್ಲಾಸ್ ಆಗಿದೆ, ಒಂದು ಸ್ವಲ್ಪ ಕ್ಲಾಸ್ ಆಗಿದೆ. ಸಿಂಗಲ್ ಓನರು 6.5 ಕೊಡ್ತೀನಿ. 6.5ನಾ? ಅದಕ್ಕಿಂತ ಕಮ್ಮಿ ಆಗಲ್ಲ. 6,40,000 ಕೊಡಿ ಬನ್ನಿ. 10,000 ಲೆಸ್ ಅಣ್ಣ, ಇನ್ನೊಂದು ಸ್ವಲ್ಪ ಮಾಡೋಣ, ಟ್ರೈ ಮಾಡಿ. ಡೈರೆಕ್ಟ್ ಯಾವ್ದಣ್ಣ ಇದು? XL6 ಆಲ್ಫಾ ಫುಲ್ಲಿ ಟಾಪ್ ಎಂಡ್ ಸಿಂಗಲ್ ಓನರು. ಗಾಡಿ ಬಂದು ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. 16-17 ಲಕ್ಷ ಹೊಸ ಗಾಡಿ ಇರೋದು, 10-15 ಲಕ್ಷ ನಮ್ಮ ಕೋಟಿಂಗ್ ಇರೋದು. 10 ಲಕ್ಷ ಕೊಡ್ತೀನಿ ಬನ್ನಿ. 10 lakh ಫುಲ್ ಟಾಪ್ ಅಂಡ್ ಆಲ್ಫಾ ಗಾಡಿ ವಿತ್ ಏರ್ ಬ್ಯಾಗು, ಲೆದರ್ ಸೀಟ್ ಕವರ್ ಎಲ್ಲ ಇದೆ. ಲಕ್ಸುರಿಯಸ್ ವೆಹಿಕಲ್ ಎಲ್ಲ ಆಪ್ಷನ್ಸ್ ಇದೆ. ನೋಡೋಣ, ಲೇಟೆಸ್ಟ್ ಮಾಡೆಲ್ಗಳು ಬೇಕು ಅಂದ್ರೆ ಫ್ರೆಂಡ್ಸ್ ಕಾರ್ 365 ಯಾಕೆ ಬರ್ಬೇಕಂದ್ರೆ ಇದಕ್ಕೇನೆ ಸಿಂಗಲ್ ಓನರ್ ಲೇಟೆಸ್ಟ್ ಮಾಡೆಲ್ಸ್. ಹೌದು ಅಲ್ವಾ ಸರ್? ಹೌದು. ಇದು ಕೂಡ ಬ್ಲ್ಯಾಕ್ ಬ್ಯೂಟಿ ವಿ ವರ್ಷನ್ ಟಾಪ್ ಎಂಡ್ ಹೋಂಡಾ ಸಿಟಿ ಮ್ಯಾನ್ಯುವಲ್ಲು. ಇದರಲ್ಲಿ ನಿಮಗೆ ಹೆಡ್ ಮಾನಿಟರ್ಸು, ಒಳಗಡೆ ಇಂಟೀರಿಯರ್ಸು ಎಲ್ಲ ಬೊಂಬಾಡಾಗಿದೆ. ವಿತ್ ಸರ್ವಿಸ್ ಹಿಸ್ಟ್ರಿ ಇದೆ. 4.25 ಲಕ್ಷ ನಮ್ಮದು ಕೋಟಿಂಗ್ ಇರೋದು. 3,90,000 ಕೊಡ್ತೀನಿ. 390ಕ್ಕೆ 2012 ವಿ ವರ್ಷನ್ ಹೋಂಡಾ ಸಿಟಿ ಕೊಡ್ತೀನಿ. 370 100% ಆಗಲ್ಲ. ಇಯರ್ ಎಂಡಿಗೆ ಆಲ್ರೆಡಿ ಫುಲ್ ಆಫರ್ ಮಾಡ್ತಾ ಇದೀವಿ ಅಷ್ಟೇ. ಅದ್ರ ಮೇಲೆ ಜಾಸ್ತಿ ಕೇಳಬೇಡಿ, ಏನು ಕೇಳಕ್ಕೆ ಹೋಗ್ಬೇಡಿ. ಸರ್ ನೆಕ್ಸ್ಟ್ ವೀಕಲ್ಲಿ ಹ್ಯುಂಡೈ ವರ್ನಾ ನೋಡ್ತಾ ಇದೀವಿ, ಒಂದು ಸಡನ್ ಗಾಡಿ. ಹೌದು, ಹ್ಯುಂಡೈ ವರ್ನಾ ನಮ್ಮಲ್ಲಿ ಒಂದು 4-5 ಗಾಡಿ ಇದೆ. ಈ ಗಾಡಿ ಬಂದು ಆಟೋಮೆಟಿಕ್, ಓಡಿರೋದು ಬರೀ 30,000 ಚಿಲ್ಲರೆ. ಬರೀ 30,000 ಕಿಲೋಮೀಟರ್. 100% ಸರ್ವಿಸ್ ಹಿಸ್ಟ್ರಿ ಇದೆ. ಬರೀ 30,000 ಓಡಿದೆ. ಗಾಡಿ ಬಂದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ 6 ಇರ್ಬೇಕು, ಫುಲ್ಲಿ ಟಾಪ್ ಎಂಡ್ ಗಾಡಿ. ಈ ಗಾಡಿ ಮಾರ್ಕೆಟಲ್ಲಿ ಇಷ್ಟು ಕಡಿಮೆ ಓಡಿರೋ ಗಾಡಿ ಬಂದು 5.5-5.25 ಲಕ್ಷ ಮಾರ್ತಾರೆ. ಹೌದು, ಫುಲ್ಲಿ ಟಾಪ್ ಎಂಡ್ ಇರೋದ್ರಿಂದ ನಾನು ಫೈನಲ್ ಟು ಫೈನಲ್ 4,60,000 ಕೊಡ್ತೀನಿ. 4,60,000 ಕೊಡ್ತಾ ಇದ್ರೆ ವರ್ನಾ. ಏನಕ್ಕೆ ಅಂದ್ರೆ ಗಾಡಿ ಇದು 3ನೇ ಓನರ್ ಇರೋದ್ರಿಂದ ತುಂಬಾ ಕಡಿಮೆ ಕೊಡ್ತಾ ಇರೋದು. ಈ ಸಿಂಗಲ್ ಓನರು ಲಾಸ್ಟ್ ವೀಕ್ ಇನ್ನು ಒಂದು ಗಾಡಿ ಸೇಲ್ ಮಾಡಿದ್ವಿ, ಪೆಟ್ರೋಲ್ ಗಾಡಿ 5.5 ಸೇಲ್ ಮಾಡಿದ್ವಿ. ಇದು ಓಡಿರೋದೆಲ್ಲ ಜನ ಇದೆ. ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ, ಕ್ಲಾಸ್ 1 ಇದೆ, ಆಕ್ಸಿಡೆಂಟ್ ಫ್ರೀ ಇದೆ. ಕೊಡ್ತಾ ಇರೋದು ಕಡಿಮೆ ಅನ್ನೋದು ರೀಸನ್ನೇ 1 ಲಕ್ಷ ಕಡಿಮೆ ಸಿಗ್ತಾ ಇದೆ ಅಂದರೆ 3 ಓನರ್. ನೀವೇನು ಮುಂದೆಗಡೆ 3ನೇ ಓನರ್ ಅಂತ ಅಂಟಿಸ್ಕೊಂಡು ಹೋಗಲ್ಲ. ಗಾಡಿ ಯೂಸ್ ಮಾಡಕ್ ತಗೊಂತೀರಾ, ತುಂಬಾ ಚೆನ್ನಾಗಿದೆ ಗಾಡಿ. ನೋಡೋಣ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕೆಳಗಡೆ ನಂಬರಿಗೆ ಫೋನ್ ಮಾಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಂಡಾ ಸಿಟಿ ಕೂಡ ಆಟೋಮೆಟಿಕ್ ಹೋಂಡಾ ಸಿಟಿ ಪೆಟ್ರೋಲ್ ವೆಹಿಕಲ್. ಇದು ಕೂಡ ಸಿಂಗಲ್ ಓನರ್. ಇದು ಗಾಡಿ ಬಂದು ತುಂಬಾನೇ ಚೆನ್ನಾಗಿದೆ, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ, ಒಳ್ಳೆ ಮ್ಯಾಗ್ ವೀಲ್ ಇದೆ. ನೀವು ಆಟೋಮೆಟಿಕ್ ಸೆಡಾನ್ ನೋಡ್ತಾ ಇರೋರಿಗೆ ಗಾಡಿ ತುಂಬಾ ಕ್ಲಾಸಿ ಆಗಿರೋ ಗಾಡಿ. ನಿಮ್ಗೆ ಗ್ಯಾರಂಟಿ ವಾರಂಟಿ ಎಲ್ಲ ಇರುತ್ತೆ. 2009 ಮಾಡಲು ಸಿಂಗಲ್ ಓನರು. ಇದು ಗಾಡಿ ಪ್ರೈಸ್ ಬಂದು ನಾವು 3,75,000 ಹೇಳ್ತಿರೋದು. 3,60,000 ಕೊಡ್ತೀನಿ. 360 ಫೈನಲ್ ಇಲ್ಲ, 360 ಫೈನಲ್. ನೋಡಿ ಸರ್, ಆಯ್ತು ಬರ್ಲಿ, ಕಸ್ಟಮರ್ ಬಂದ್ರೆ ಆನ್ ಟೇಬಲ್ ಅಲ್ಲಿ ಹಾಗೆ ರೆಡ್ ಕಲರ್ ಹಾಟ್ ಕೇಕ್ ಯಾರೆಲ್ಲ ಹುಡುಕ್ತಾ ಇದ್ದೀರಾ, ಪೋಲೋ ಇಲ್ಲೊಂದು ಹಾಟ್ ಕೇಕ್ ಇದೆ. ಫ್ರೆಂಡ್ಸ್ ಕಾರ್ 365 ಅಲ್ಲಿ ಯಾವ ಮಾಡೆಲ್ ಸರ್? 365 2015 ಮಾಡಲು ಪೆಟ್ರೋಲ್ ವೇರಿಯಂಟ್ ಪೋಲೋ ಬಂದು ಮಿಡಲ್ ವರ್ಷನ್. ಗಾಡಿ ಬಂದು 5,25,000 ಕೊಡ್ತೀನಿ. ಕಂಫರ್ಟ್ ಲೈನ್. ಹೌದು, 5,25,000. 15 ಮಾಡಲು 5,25,000 ಕೊಡ್ತೀನಿ. ಸಿಂಗಲ್ ಓನರಾ? ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್. ಓಕೆ, ಫೈನಲ್ ಪ್ರೈಸ್? ಸಿಂಗಲ್ ಓನರ್ ಇದು, ಸಾರಿ ಸೆಕೆಂಡ್ ಓನರ್ ಇಲ್ಲ, ಸಿಂಗಲ್ ಓನರ್. ಗಾಡಿ ಬಂದ್ಬಿಟ್ಟು ಪೆಟ್ರೋಲು ತುಂಬಾ ಚೆನ್ನಾಗಿದೆ, ರೆಡ್ ಕಲರ್, ಜರ್ಮನ್ ರೆಡ್. 5,20 ಕೊಡ್ತೀನಿ. 2015 5,25 ಮಾತುಕತೆ ಕುತ್ಕೊಂಡ್ರೆ ಸ್ಪಾಟ್ ಅಲ್ಲಿ 25,000 ಬಿಟ್ಟು 5 ಕೊಡ್ತಾರೆ. ಅದಾದ್ಮೇಲೆ ನಿಮಗೆ ಬಿಟ್ಟಿದ್ದಾನೆ, 100% ಆಗಲ್ಲ. ನೋಡಿ ಸರ್, ಹಾಗೆ ನೆಕ್ಸ್ಟ್ ವೆಹಿಕಲ್ ರೆನಾಲ್ಟ್. ಯಾವ್ದು ಸರ್ ಅದು? ರೆನಾಲ್ಟ್ ಪಲ್ಸ್ ಇದೆ, ಡೀಸೆಲ್, ಸಿಂಗಲ್ ಓನರ್, ಫುಲ್ಲಿ ಟಾಪ್ ಎಂಡ್ ಗಾಡಿ, ಬಟನ್ ಸ್ಟಾರ್ಟ್, ಟೈರ್ ಗೀರ್ ಎಲ್ಲ ಚೆನ್ನಾಗಿದೆ. 60,000 ಶೋರೂಮ್ ಹಿಸ್ಟ್ರಿ ಕೂಡ ಇದೆ. 23 ಮೈಲೇಜ್ ಬರೋ ಅಂತ ವೆಹಿಕಲ್, ಡೀಸೆಲ್ ವೆಹಿಕಲ್, ಸಿಂಗಲ್ ಓನರು. ನಂದು ಕೋಟಿಂಗ್ ಬಂದು 3.5 ಲಕ್ಷ ಇರೋದು. 3,25,000 ಫೈನಲ್ ಮಾಡ್ಕೊಡ್ತೀನಿ. 3,25,000. ಹೌದು, ಡೀಸೆಲ್ ಗಾಡಿ, ಬಟನ್ ಸ್ಟಾರ್ಟ್, ಫುಲ್ ಟಾಪ್ ಅಂಡ್ ರೆನಾಲ್ಟ್ ಪಲ್ಸ್. ಅದ್ರಲ್ಲಿ ರೌಂಡ್ ಫಿಗರ್ 3. 2012 ಮಾಡಲ್. ಯಾವುದೇ ಕಾರಣಕ್ಕೂ 3,25,ಕ್ಕೆ ಆಗೋದು. ನೋಡಿ ಸರ್, ಟ್ರೈ ಮಾಡಿ. ಅಷ್ಟೆಲ್ಲ ಮಾರ್ಜಿನ್ ನಮ್ಗೆ ಇರಲ್ಲ. ನಿಮಗೆ ಕ್ವಾಲಿಟಿ ಅಲ್ಲ, ಕ್ವಾಲಿಟಿ ಗಾಡಿ ಬೇಕು ತೋರಿಸಿ. ಫಸ್ಟ್ ಟೈಮ್ ಕೇಳ್ತಾ ಇದೀನಿ. ಚಿಕ್ಕ ಕ್ವಾಲಿಟಿ ಗಾಡಿಗಳಿದ್ದಾಗ ನಮಗೂ ಕಡಿಮೆಗೆ ಯಾರು ಕೊಡಲ್ಲ. ಈಗ ಕೇಳ್ಬೋದು ಸರ್, ಆಗ್ಲೇ ಎಕ್ಸ್ಪ್ಲೈನ್ ಮಾಡ್ಬಿಟ್ರಿ ನಾನು. 100% ಆಗಲ್ಲ. 3,20,000 ಕೊಡ್ತೀನಿ. ನೋಡೋಣ, ಟ್ರೈ ಮಾಡೋಣ. ನೀವೇ, ನಾನು ಆದಷ್ಟು ಟ್ರೈ ಮಾಡಿದೀನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹ್ಯುಂಡೈ ಅಸೆಂಟ್ ನೋಡ್ತಾ ಇದೀವಿ. ಹ್ಯುಂಡೈ ಅಸೆಂಟ್ 2008 ಮಾಡಲು, FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗಿರುತ್ತೆ. ಗಾಡಿ ಟಾಪ್ ಎಂಡ್ ಇರುತ್ತೆ. ಸೆಡಾನ್ ಕಡಿಮೆ ಬಜೆಟ್ ಅಲ್ಲಿ ನೋಡೋರು ಬನ್ನಿ. 1,75,000 ಫೈನಲ್ ಮಾಡ್ಕೊಡ್ತೀನಿ. 1,75,000. 2 ಲಕ್ಷ ನಮ್ಮ ಕೋಟಿಂಗು. 1,75,000 ಕೊಡ್ತೀನಿ ಸರ್. 1,75,000 ಬೇಸಿಕ್ ಪ್ರೈಸಾ? ಫೈನಲ್ ಪ್ರೈಸ್. ನಿಮ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡಿ ಕೊಡ್ತಾ ಇರೋದು. ಸ್ವಲ್ಪ ಲೋಯೆಸ್ಟ್ ಫೈನಲ್ ಪ್ರೈಸ್ ಟ್ರೈ ಮಾಡಿ. ಲೋಯೆಸ್ಟ್ 2 ಲಕ್ಷ ಹೇಳ್ತಿರೋದು. 1,75,000 ಕೊಡ್ತೀನಿ. 1,75,000 ಜಾಸ್ತಿ ಕೇಳಿದ್ರೆ 1,70,000 ಫೈನಲ್ ಆಗುತ್ತೆ. ಇಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಮಾಡಿ ಕೊಡ್ತಾ ಇರೋದು. ಬಾರಣ, ಇನ್ನು ಗಾಡಿಗಳು ಇದಾವೆ. ಬನ್ನಿ, ತುಂಬಾ ಇದೆ. ಇನ್ನು ಯಾವ್ಯಾವ ಗಾಡಿಗಳು ಇದಾವೆ? ಯಾವ್ದು ಸರ್ ಇದು? ಬ್ಲಾಕ್ ಹ್ಯುಂಡೈ
ಇದು ಬಂದು 2011 ಮಾಡಲ್. 2011 ಮಾಡಲ್. ಯಾವ್ದು? 2011 ಮಾಡಲ್. ಸೇಮ್ ಅಸೆಂಟ್. ಬ್ಲಾಕ್ ಕಲರ್ ನೋಡ್ತೀವಿ, ಬ್ಲಾಕ್ ಬ್ಯೂಟಿ ನೋಡ್ತೀವಿ ಅನ್ನೋರ್ಗೆ ಗಾಡಿ ತುಂಬಾನೇ ಚೆನ್ನಾಗಿದೆ, ಕ್ಲಾಸಿ ಆಗಿದೆ. 11 ಮಾಡಲ್ ನಿಮ್ಗೆ. ಇದು ಕೂಡ 2,25,000 ನಮ್ ಕೋಟಿಂಗ್ ಇರೋದು. 2,25,000. 2,05,000ಗೆ 11 ಮಾಡಲ್ ಕೊಡ್ತೀನಿ. 2,05,000 ಕೊಡ್ತೀನಿ. 2,05,000. ಹೌದು. 5,000 ಯಾಕೆ ಸರ್ ಎಕ್ಸ್ಟ್ರಾ? 5,000 ನಮ್ಗೆ ಅದು ಇದು ಮೇಂಟೆನೆನ್ಸ್ ಬೇಕಾಗುತ್ತೆ. ಹೌದು. ನೋಡಿ ಸರ್, ಸ್ವಲ್ಪ ಟ್ರೈ ಮಾಡಿ. ಇಲ್ಲ, 100% 2,05,000ಗೆ ಫೈನಲ್ ಮಾಡಿ ಕೊಡಿ. ನೋಡೋಣ ಯಾರಿಗೆಲ್ಲ ಬೇಕು. ಎಸೆಂಟ್ ಇಲ್ಲೊಂದಿದೆ, ಇಲ್ಲೊಂದು ಬ್ಲಾಕ್ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಡಿಸ್ಪ್ಲೇ ಮೇಲೆ ನಂಬರ್ಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತನಾದ್ರೂ ಕಳಿಸಿ, ಇಲ್ಲ ಕಾಲ್ ಆದ್ರೂ ಮಾಡಿ. ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ಫೋನ್ ರಿಸೀವ್ ಮಾಡ್ತಾರೆ. ಅದಾದ ನಂತರ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿ. ಇನ್ನೂ ಗಾಡಿಗಳಿದಾವೆ ಆ ಕಡೆ ಕೂಡ, ಬನ್ನಿ ನೋಡೋಣ. ಹೌದು ಸರ್, ಟ್ರೈಬರ್ 2 ಗಾಡಿಗಳು ನೋಡಿದ್ವಿ. ಈಗ ಲಾರ್ಜಿ ಅದು ಕಂಪೇರ್ ಮಾಡಿದ್ವಿ, ಆಲ್ರೆಡಿ ಲಾರ್ಜಿ ಕೂಡ ಇದೆ ಅಲ್ವಾ? ಯಾವ ಮಾಡೆಲ್ ಸರ್ ಇದು? ಇದು 2015 ಮಾಡಲ್ ಡೀಸೆಲ್. ಲಾರ್ಜಿಲಿ ಪೆಟ್ರೋಲ್ ಬರಲ್ಲ, ಡೀಸೆಲ್ ಇದು. ಗಾಡಿ ತುಂಬಾ ಕ್ಲಾಸ್ ಆಗಿದೆ, ಬಂದು ಒಳ್ಳೆ ಮೈಲೇಜ್ ಇದೆ. ಡೀಸೆಲ್ ಅಲ್ಲಿ 20 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡೋರು ಆರಾಮಾಗಿ ತಗೋಬಹುದು. ಡೀಸೆಲ್ RXZ ಫುಲ್ ಟಾಪ್ ಅಂಡ್ ಸಿಂಗಲ್ ಓನರ್. 6 ಲಕ್ಷ ನಮ್ ಕೋಟಿಂಗ್ ಇದೆ. ಇದು ಇವಾಗ ಇಯರ್ ಎಂಡ್ ಆಫರ್ ನಾವು 550 ಫೈನಲ್ ಮಾಡ್ಕೊಡ್ತೀನಿ. 5.5 ಲಕ್ಷ. 5.5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. 5.20 ಇಲ್ಲ, 100% 5.5 ಆಗುತ್ತೆ. ನೋಡಿ ಸರ್, ತುಂಬಾ ಕಡಿಮೆ ಮಾಡಿದ್ದೀನಿ. ಟ್ರೈ ಮಾಡಿ, ಅಟ್ಲೀಸ್ಟ್ ಕೇಳಿದ್ದೀನಿ, ಸ್ವಲ್ಪ ಟ್ರೈ ಮಾಡಿ. 5.5 ಹೇಳಿದ್ದೀನಿ, ಒಂದು ಸ್ವಲ್ಪ ಟ್ರೈ ಮಾಡಿ. 5,40,000 ಮಾಡ್ಕೊಡ್ತೀನಿ. 10,000 ರೂಪಾಯಿ ಸ್ಪಾಟ್ ಆನ್ ಟೇಬಲ್ ನಿಮ್ದು. 6 ಲಕ್ಷ ನಮ್ ಕೋಟಿಂಗ್ ಇದ್ದಿದ್ದು. ಟಾಟಾ ಇಂಡಿಕಾ ವಿಸ್ಟಾ ಇದ್ರಲ್ಲೆಲ್ಲ ನೀವು ಕೇಳ್ಬೇಡಿ, ನಾನು ತುಂಬಾನೇ ಕಡಿಮೆ ಮಾಡೇ ಕೊಡ್ತೀನಿ. 2010 ಮಾಡಲ್ ಸೆಕೆಂಡ್ ಓನರು, ಲೋ ಬಜೆಟ್ ಅಲ್ಲಿ ನೋಡ್ತಿರೋರಿ ಬನ್ನಿ. ಇದು ನಮ್ದು ಕೋಟಿಂಗ್ 2,15,000 ಇರೋದು. 1,70,000 ರೂಪಾಯಿ ಫೈನಲ್ ಮಾಡ್ಕೊ. 1.70. ಇನ್ನೆಷ್ಟು ಮಾಡ್ಬೇಕು ಹೇಳಿ? ಅಷ್ಟು ಕಡಿಮೆ ಮಾಡ್ಕೊಂಡು ನಾನೇ ಗಾಡಿ ತಗೊಳಕ್ ಬಂದ್ರೆ 20,000 ಕಮ್ಮಿ ಮಾಡಿ. ಅದಕ್ಕೇನೆ 1,70,000 ಕೊಡ್ತೀನಿ. 1.70. ಹೌದು. ಆರ್ಟಿಒ ಚಾರ್ಜ್ ಕಮಿಷನ್ ಏನು ಬೇಡ. 1.70 ಕೊಡಿ. ನಿಮ್ಗೆ ಏನೇನು ಎಲ್ಲಾನು ನಾವು ಸರ್ವಿಸು, ಪಾಲಿಶು, ಜನರಲ್ ಚೆಕಪ್, RTO, ನಿಮ್ಮ ಹೆಸರಿಗೆ RC ಕಾರ್ಡು ಎಲ್ಲಾನು ಮಾಡ್ಕೊಡ್ತೀನಿ. ನಾವು ಫೈನಲ್ ಹೇಳಿರೋ ಮಾತ್ರ ರೇಟಲ್ಲಿ ಮತ್ತೆ ಬಾರ್ಗಿಂಗ್ ಮಾಡಕ್ ಬರಬೇಡಿ ದಯವಿಟ್ಟು. ಯಾಕೆಂದ್ರೆ ನಾವು ನೋಡ್ಕೊಂಡು ನೀವು ವಿಡಿಯೋ ನೋಡೋರಿಗೆ ಇಲ್ಲಿ ಬಂತು ತುಂಬಾ ಜನ ತಗೊಂತೀರಾ, ಅದರಿಂದ ನಾವು ಅದೆಲ್ಲ ನೋಡ್ಕೊಂಡು ಒಳ್ಳೆ ಪ್ರೈಸಿಗೆ ಹೇಳಿರ್ತೀವಿ. ನೀವು ಅದರಲ್ಲೂ ಬಂದು ಬಾರ್ಗಿಂಗ್ ಮಾಡಿದ್ರೆ ನಮ್ಮ ಆಫರ್ಗಳನ್ನು ಕಟ್ಟಾಗ್ತಾ ಹೋಗುತ್ತೆ. ಅದಕ್ಕೆ ನಾವು ಮ್ಯಾಕ್ಸಿಮಮ್ ಫೈನಲ್ ಟು ಫೈನಲ್ ಹೇಳಿರ್ತೀವಿ. ನಮ್ಮ ಪ್ರೈಸಿಗೆ ಬಂದರೆ ನಾವು ಗ್ಯಾರಂಟಿ ನೀವು ಕೇಳೋ ಅಂಥದ್ದೆಲ್ಲ ನೀಟಾಗಿ ಮಾಡಿ ಕೊಡ್ತೀವಿ. ಇಲ್ಲ ಸರ್, ನೀವು ಎಷ್ಟು ಹೇಳಿದ್ರು ನಾವು ಕೇಳ್ತೀವಿ ಅಂತಾರೆ ಜನ ಬಂದು ಶೋರೂಮಲ್ಲಿ. ಹೇಳಿ ಸರ್, ಇದು ಯಾವುದು? ಇದು ಲ್ಯಾನ್ಸರ್, Mitsubishi ಲ್ಯಾನ್ಸರ್, ಫುಲ್ಲಿ ಟಾಪ್ ಎಂಡ್ ಗಾಡಿ. ಇವೆಲ್ಲ ಸ್ವಲ್ಪ ಫ್ಯಾನ್ಸಿ ಗಾಡಿಗಳು, ನೀವು ಹುಡುಕಿರು ಸಿಗತ್ ಕಷ್ಟ. ಮಾಡಿಫೈ ಮಾಡೋದೇನಿಲ್ಲ, ಸ್ಟಾಕ್ ಗಾಡಿನೇ. ಆದ್ರೆ ಫುಲ್ ಟಾಪ್ ಎಂಡ್ ಲ್ಯಾನ್ಸರ್ ಪೆಟ್ರೋಲ್ ವೆಹಿಕಲ್. ಇದು ಸ್ವಲ್ಪ ಕಸ್ಟಮರ್ ಪಾರ್ಕ್ ಅಂಡ್ ಸೇಲ್ ಕೊಟ್ಟಿರೋದು. ಅವರು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೀವಿ ಅಂತ ಹೇಳಿ ಅವ್ರು ಸ್ವಲ್ಪ ಪ್ರೈಸು ಹೈ ಇದೆ. ಆದ್ರೆ ನಿಮ್ ಚಾಯ್ಸ್, ನೀವು ಈ ತರ ಫ್ಯಾನ್ಸಿ ಗಾಡಿ ಬೇಕು ಅನ್ನೋರು ಬಂದು ತಗೋಬಹುದು. 2.25 ಲಕ್ಷ ಹೇಳ್ತಾ ಇರೋದು. ಕಸ್ಟಮರ್ ಎಕ್ಸ್ಪೆಕ್ಟೆನ್ಸ್ 2 ಲಕ್ಷ ಬಂದ್ರೆ ಕೊಡ್ತಾರೆ. ಡೈರೆಕ್ಟ್ ಆಗಿ ಬೇಕಾದ್ರೆ ಬಂದು ನೋಡಿ ನಿಮ್ಗೆ ಈ ಗಾಡಿ ಲೈಕಾರೆ ತಗೋಬಹುದು ಅಷ್ಟೇ. 1.80 ಕಾದ್ರೆ ಕೇಳಿ, 2 ಕಾದ್ರೆ ಇಲ್ಲ, 2 ಲಕ್ಷ ಆಗುತ್ತೆ ಬನ್ನಿ ಸರ್. ಹಾಗೆ ರೆಡ್ ಕಲರ್ ಹಾಟ್ ಕೇಕ್ ನೋಡಿದ್ವಿ, ಮತ್ತೆ ಒಂದು ವೈಟ್ ಕಲರ್ ಇದೆ. ಪೋಲೋ ಟ್ರೆಂಡ್ ಲೈನಾ, ಕಂಫರ್ಟ್ ಲೈನಾ, ಐಲೇನಾ? ಇದು ಡೀಸೆಲ್ ಮಿಡ್ ವರ್ಷನ್ ಪೋಲೋ ಗಾಡಿ. ಡೀಸೆಲ್ ಅಲ್ಲಿ ಒಳ್ಳೆ ಮೈಲೇಜ್ ಕೊಡುತ್ತೆ, ತುಂಬಾನೇ ಚೆನ್ನಾಗಿದೆ. 2012 ಮಾಡಲ್, 2012. ಹೌದು. 3,95,000 ಕೋಟಿಂಗ್ ಇರೋದು. 3,65,000 ಕೊಡ್ತೀನಿ ಬನ್ನಿ. 365. 2012 ಮಾಡಲ್ ಪೋಲೋ ಡೀಸೆಲ್ ಸಿಗ್ತಾ ಇದೆ. ಒಂದು 350 ಇಲ್ಲ, ಫೈನಲ್ 3,65,000 ನೋಡಿ. 350 ಸರ್ ಆಗಲ್ಲ? 2013 ಮಾಡಲ್ ಸಿಂಗಲ್ ಓನರ್, ಬರೀ 20,000 ಚಿಲ್ಲರೆ ಹೊಡಿದೆ. KL ಗಾಡಿ ಇದು. KL ನವರು ತುಂಬಾ ಜನ ಬೆಂಗಳೂರಲ್ಲಿ ಇರೋದ್ರಿಂದ KL ಗಾಡಿ ತಂದಿದ್ದೀವಿ. ಬೆಂಗಳೂರಿಗೆ ಮಾಡ್ಕೊಡಿ ಅಂದ್ರು ಮಾಡ್ಕೊಡ್ತೀವಿ. ಇದು KL ಹಿಂಗೆ ತಗೊಂತೀವಿ ಅಂದ್ರೆ 2,15,000 ಕೊಡ್ತೀನಿ. 2,15,000ಕ್ಕೆ ಪ್ಲಸ್ ಕೊಡ್ತಾ ಇದ್ದೀರಾ? ಹೌದು, ಬರೀ 20. ಬೆಂಗಳೂರು ಗಾಡಿ ಯಾರೇ 2,80,000 ವ್ಯಾಲ್ಯೂ. ನಮ್ಮ ಹತ್ರ ಬೆಂಗಳೂರು ಗಾಡಿಗಳು ಇದೆ, 2.70, 2.80 ಇರೋದು. ಇದು ಬರೀ 2,15,000 ಕೊಡ್ತೀವಿ. ಇಲ್ಲ ಬೆಂಗಳೂರಿಗೆ ಮಾಡಿಕೊಡಿ ಅಂದರೆ ಬೆಂಗಳೂರಿಗೆ ರಿಜಿಸ್ಟ್ರೇಷನ್ ಎಲ್ಲ ಮಾಡಿ ಕೊಡ್ತೀವಿ. 2,60,000 ಕೊಡ್ತೀನಿ ಅಷ್ಟೇ. ಹೌದು, 40-45,000 ಖರ್ಚು ಬರುತ್ತೆ. ಇದು ಗಾಡಿ ಕಡಿಮೆ ಓಡಿದೆ, ಬರೀ 29,000 ಓಡಿದೆ ಅಷ್ಟೇ. ಹಾಗೆ ನೆಕ್ಸ್ಟ್ ವೇಕಲ್ಲಿ ಇನ್ನೊಂದು ಏನು? ಇದು 2013 ಮಾಡಲ್. ಇದು ಸಿಂಗಲ್ ಓನರ್. ಇದು ಬೆಂಗಳೂರು ಗಾಡಿನೇ. ಇದು ಗ್ರೇ ಕಲರ್ ಬೇಕು ಅನ್ನೋರಿಗೆ ಆರಾಮ್ಸೆ ತಗೋಬಹುದು. ಸಿಂಗಲ್ ಓನರ್ ಇರೋದು. 2,80,000 ನಮ್ಮ ಕೋಟಿಂಗು. 2,60,000 ಫೈನಲ್ ಮಾಡಿ ಕೊಡ್ತೀವಿ. 2,60,000ಕ್ಕೆ ಇಯಾನ್ ಇದೆ, ಯಾವ್ದು ಬೇಕಾದ್ರೆ ತಗೋಬಹುದು. ಹಾಗೆ ಇಲ್ಲಿ ಬಂದ್ರೆ ನಿಮಗೆ ಫಿಗೋಗಳು ಕೂಡ ಇದಾವೆ ಸರ್. ಫಿಗೋ ಇಲ್ಲಿಂದ ನಿಮಗೆ ಫೋರ್ಡ್ದು ಫಿಗೋ ಎಲ್ಲ ಗಾಡಿಗಳು, ಫಿಗೋ, ಫೋರ್ಡ್ ಇಕೋ ಸ್ಪೋರ್ಟ್ಸು, ಫೋರ್ಡ್ ಕಂಪ್ನಿ ಗಾಡಿಗಳು ತುಂಬಾನೇ ಸಿಗುತ್ತೆ. ಇದು 2010 ಮಾಡಲ್ ಸಿಂಗಲ್ ಓನರು, ಫೋರ್ಡ್ ಫಿಗೋ ಪೆಟ್ರೋಲು.
2,45,000 ನಮ್ಮ ಕೋಟಿಂಗ್ ಇರೋದು. 2,20,000 ಫೈನಲ್ ಮಾಡ್ಕೊಡ್ತೀವಿ. 2,20,000 ಫಿಗೋ ಕೊಡ್ತಾ ಇದ್ದೀರಾ? ಹೌದು. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್, ಆನ್ ಟೇಬಲ್. ಇಲ್ಲ, ಅದೇ ಆನ್ ಟೇಬಲ್. ಇದು 2014 ಸಿಂಗಲ್ ಓನರ್ ಡೀಸೆಲ್ ಸಿಂಗಲ್ ಓನರ್ 14 ಮಾಡಲು 3,25,000 ಕೋಟಿಂಗು. 2,90,000 14 ಡೀಸೆಲ್ ಕೊಡ್ತೀನಿ. 2,90,000 ಆರಾಮಾಗಿ ಬಂದು ತಗೋಬಹುದು. ಆಗ ನೆಕ್ಸ್ಟ್ ವೆಹಿಕಲ್ ಎಷ್ಟಿಲ್ಲ? ಇದು ಝೆನ್ ಎಷ್ಟಿಲೋ ಹೈಟ್ ಆಗಿರುತ್ತೆ, ವ್ಯಾಗನರ್ ಥರ ಇರೋಂಥ ನ್ಯೂ ಶೇಪ್ ಟಾಪ್ ಆ್ಯಂಡ್ ವೆಹಿಕಲ್ಲು. ಇದು 2010 ಮಾಡಲ್ಲು, ಸೆಕೆಂಡ್ ಓನರು. ನಮ್ಮದು ಕೋಟಿಂಗ್ ಬಂದ್ಬಿಟ್ಟು 2,45,000. 2,45,000. ಹೌದು, 2,25,000 ಫೈನಲ್ ಮಾಡಿ ಕೊಡ್ತೀನಿ. ಹಾಗಾದ್ರೆ ನಿಮ್ಮ ಹತ್ರ ಒಂದು 3 ಲಕ್ಷದೊಳಗಡೆ ಸುಮಾರು ಏನಿಲ್ಲ ಅಂದ್ರೆ ಒಂದು 10-15 ಗಾಡಿ ಎಕ್ಸ್ಪೆಕ್ಟ್ ಸುಮಾರು ಗಾಡಿಗಳಿದೆ ಅಲ್ವಾ? ಹಾಗೆ ನೆಕ್ಸ್ಟ್ ವೆಹಿಕಲ್ ಫಿಯಟ್ ಪುಂಟೋ 2009 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ಲು. 2 ಲಕ್ಷ ನಮ್ಮ ಕೋಟಿಂಗ್ ಇದ್ದಿದ್ದು. 1,75,000 ಫೈನಲ್ ಕೊಡ್ತೀನಿ. 1,70,000 ಅದರಲ್ಲಿ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ರೆನಾಲ್ಟ್ ಕ್ವಿಡ್ ನೋಡ್ತಾ ಇದೀವಿ, ಇಲ್ಲೂ ಕೂಡ ಇದೆ. ಯಾವ ಮಾಡಲ್ ಸರ್? ರೆನಾಲ್ಟ್ ಕ್ವಿಡ್ ಟಾಪ್ ಎಂಡ್. ಇದು ಸಿಂಗಲ್ ಓನರು, ಬರೀ 9,000 ಹೊಡಿದೆ. 2012 ಮಾಡಲ್, 22 ಮಾಡಲ್, ನ್ಯೂ ವರ್ಷನ್, ಇನ್ನು 1 ಇಯರ್ ಓಲ್ಡ್ ವೆಹಿಕಲ್ಲು. 2022 ಮಾಡಲು, ಬರೀ 9,000 ಹೊಡಿದೆ. 5,25,000 ನಮ್ಮ ಕೋಟಿಂಗು. 4,85,000 ಫೈನಲ್ ಮಾಡಿ ಕೊಡ್ತೀನಿ. 4,85,000 ಅದೇ ಫೈನಲ್. 100%. ಅದಕ್ಕಿಂತ ಕಡಿಮೆ? ಅದಕ್ಕಿಂತ ಕಡಿಮೆ 4,85,000. ಅದೇ ರೇಟ್, ಅದೇ ನೆಗೋಷಿಯಬಲ್. ನೆಕ್ಸ್ಟ್ ವೆಹಿಕಲ್ ಸರ್? ಇದು ಬಂದು 2018 ಡೀಸೆಲ್, ಬರೀ 50,000 ಹೊಡಿದೆ. ಆಸ್ಟಾ ಮಾಡಲ್, I20 ಆಸ್ಟಾ ಡೀಸೆಲ್ ಟಾಪ್ ಎಂಡ್ ಎಲೈಟ್. ಇದು ನಮ್ದು ಬಂದ್ಬಿಟ್ಟು ಕೋಟಿಂಗ್ ಬಂದು 7,5 ಲಕ್ಷ ನಮ್ದಿರೋದು. ಕಸ್ಟಮರ್ ಬಂದರೆ ಆನ್ ಟೇಬಲ್ 7 ಲಕ್ಷ ಮಾಡ್ಕೊಡ್ತೀನಿ. 7 ಲಕ್ಷ? ಹೌದು. ಇನ್ನೊಂದು ಸ್ವಲ್ಪ ಇನ್ನೇನು ಆಗಲ್ಲ. ಗಾಡಿ ತುಂಬಾನೇ ಚೆನ್ನಾಗಿದೆ. ಡೀಸೆಲ್ 18 50,000 ಹೊಡಿದೆ ಅಷ್ಟೇ. ಈ ಸರಿ ವಿಡಿಯೋದಲ್ಲಿ ಅನ್ಕೊಂತಾ ಇರ್ತಾರೆ ಬೆಸ್ಟ್ ಪ್ರೈಸ್ ಕೊಡ್ತಾ ಇದಾರೆ, ಬಟ್ ನೆಗೋಷಿಯಬಲ್ ಇಳಿತಾ ಇಲ್ಲ ಕೆಳಗಡೆ. ನಾನು ಹೇಳ್ಬೇಕಾದ್ರೆ ಆಲ್ರೆಡಿ ತುಂಬಾನೇ ಡಿಸ್ಕೌಂಟ್ ಮಾಡಿ ಫುಲ್ಲಿ ಇದು ಮಾಡಿ ಹೇಳ್ತೀನಿ. ಹಾಗೆ ನೋಡಿ ಸ್ನೇಹಿತರೆ, ಹೇಳಿ ನಮಗೆ ತುಂಬಾ ಕಷ್ಟ ಆಗುತ್ತೆ. ಫಾರ್ಚುನರ್ ಬರೀ ಲೆಜೆಂಡ್ರಿ ಅಷ್ಟೇ ಅಲ್ಲ, ಇನ್ನೂ ಗಾಡಿ ಇದೆ ಇನ್ನೊಂದು ಕೂಡ. ಸೊ ಇಲ್ಲೂ ಕೂಡ ಗಾಡಿಗಳಿದಾವೆ. ಬ್ರೆಝಾ ಆಗಿರ್ಬೋದು, ಕಿಯಾ ಆಗಿರ್ಬೋದು, ಇನೋವಾ, ಇನ್ನೂ ಗಾಡಿಗಳಿದಾವೆ. ಸರ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಇಲ್ಲಿ ಬನ್ನಿ, ಇಲ್ಲೇ ಬನ್ನಿ. ಸ್ಕಾರ್ಪಿಯೋ ಎನ್ಲೈನ್ 2023 ಮಾಡಲ್, ನ್ಯೂ ವೆಹಿಕಲ್. 23 ಮಾಡಲ್, ಈ ವರ್ಷದ ಲಾಂಚ್ ಆಗಿರೋದು. ಬರೀ 2,000 ಹೊಡಿದೆ. ಫುಲ್ಲಿ ಟಾಪ್ ಎಂಡ್ ಗಾಡಿ ಬಂದು 29,500,000 ಲಕ್ಷ ಇರೋದು. 12 ಏರ್ ಬ್ಯಾಗ್ ಇದೆ. ಇದು ಸನ್ ರೂಫ್ ಇದೆ. 16 ಮೈಲೇಜ್ ಕೊಡುತ್ತೆ. ನಾನೇ ಓಡಿಸಿ ಕೂಡ ನೋಡಿದ್ದೀನಿ. 16 ಮೈಲೇಜ್ ಬರುತ್ತೆ. ಡೀಸೆಲ್ಲು, 4 ವೀಲ್ ಡ್ರೈವು, ಫುಲ್ ಟಾಪ್ ಎಂಡ್ ಗಾಡಿ. 29,500,000 ಲಕ್ಷ ಇದು ಕೋಟಿಂಗ್ ಇರೋ, ಇದು ಹೊಸದಿರೋದು. ನಾನು 25,500,000 ಲಕ್ಷ ಕೊಡ್ತೀನಿ. 25,500 ಎಲ್ಲ ಡಿಸ್ಕೌಂಟು ಬಿಟ್ಟು ಇಯರ್ ಎಂಡ್ ಆಫರ್ 25,000 ಕೊಡ್ತೀನಿ. ಆನ್ ದ ಸ್ಪಾಟಲ್ಲೇ ಕೊಡ್ತೀವಿ ಅಷ್ಟೇ. ನೀವು ಶೋರೂಮಲ್ಲಿ ಹೋದ್ರೆ 1 ಇಯರ್ ವೇಟಿಂಗ್ ಫೀಲ್ಡ್ ಇದೆ. ಅದಕ್ಕೂ ಲೋನ್ ಕೂಡ ಮಾಡಿಸ್ಕೊಡ್ತೀವಿ. ಲೋನ್ ಕೂಡ ಮಾಡಿಸ್ಕೊಡ್ತೀವಿ. ಹಾಗೆ ಫಾರ್ಚುನರು ಇದು ಸ್ಟಾಕ್ ಗಾಡಿ. ಇದು ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಯಾವುದೇ ಥರ ಮಾಡಿಫೈಡ್ ಏನೂ ಇಲ್ಲ. ಒರಿಜಿನಲ್ ಗಾಡಿ. 2015 ಮಾಡಲು, ಸಿಂಗಲ್ ಓನರು, 4 ವೀಲ್ ಡ್ರೈವ್, ಡೀಸೆಲ್, ಆಟೋಮೆಟಿಕ್ ನೋಡ್ತಾ ಇರೋರು ಬಂದು ಆರಾಮಾಗಿ ತೊಗೋಬೋದು. ಫುಲ್ಲಿ ಟಾಪ್ ಎಂಡು. 21,500,000 ಲಕ್ಷ ನಮ್ಮದು ಕೋಟಿಂಗ್ ಇರೋದು. 21,500,000 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. 20,50,000. 20,50,000ಗೆ ಫುಲ್ ಇದಕ್ಕೆ ತುಂಬ ನಾವು ಇದು ಆಫರ್ಸ್ ಎಲ್ಲ ಕೊಡ್ತೀವಿ. ಬನ್ನಿ, ಡೈರೆಕ್ಟಾಗಿ ಕುತ್ಕೊಂಡು ಡಿಸ್ಕಸ್ ಮಾಡಿ ತೊಗೋಬೋದು. ನೋಡಿ ಸರ್, ಒಂದು ಫೈನಲ್ ಹೇಳ್ಬಿಡಿ. ಫೈನಲ್ ಹೇಳಿದ್ನಲ್ಲ, ಇದಕ್ಕೆ ತುಂಬ ನಾವು ಕೊಡ್ಬೇಕಾದ್ರೆ ಡೆಲಿವರಿ ಬ್ರ್ಯಾಂಡ್ ನ್ಯೂ ಟೈಪು. ಇದಕ್ಕೆ ತುಂಬ ನಾವು ಆಫರ್ಗಳು ಗಿಫ್ಟೆಡ್ ಕೂಡ ಕೊಡ್ತೀವಿ. ದೊಡ್ಡ ಗಾಡಿಗಳಿಗೆ ನೀವು ಎನ್ಲೈನ್ ತೊಗೋಬೋದು, ಇದು ತೊಗೋಬೋದು, ಗಿಫ್ಟ್ಗಳು ಕೊಡ್ತೀವಿ, ಮತ್ತು ಆಫರ್ ಕೂಡ ಕೊಡ್ತೀವಿ. ಬಂದು ಡೈರೆಕ್ಟಾಗಿ ನೋಡಿ ಮಾಡಿ ತಗೊಳ್ಳಿ. ನಮಗೆ ದುಡ್ಡಿನ ಗಿಫ್ಟೇ ಬೇಕು, ನೆಗೋಷಿಯಬಲ್. ಆಯಿತು, ಮಾಡ್ಕೊಡ್ತೀವಿ. ನೋಡಿ ಸರ್, ಹೇಳಿ. ಮಾಡ್ಕೊಡೋಣ ಬನ್ನಿ. 20ಕ್ಕೆ ಓಕೆ ಆಗುತ್ತೆ ಈಗ? ಇಲ್ಲ, ನೋಡೋಣ ಬನ್ನಿ. ನೋಡ್ತೀರಾ? ಇದು ಬಂದು 2013 ಮಾಡಲ್ ಡೀಸೆಲ್ SX ಫುಲ್ ಟಾಪ್ ಎಂಡ್. ಓಡಿರೋದು 40,000 ಅಷ್ಟೇ. ಬರೀ 40,000 ಡೀಸೆಲ್ ವೆಹಿಕಲ್ಲು, ಸಿಂಗಲ್ ಓನರು, 1 ಆಫ್ ರೋಡಿಕ್ಕು, SX ಟಾಪ್ ಎಂಡ್ ವೆಹಿಕಲ್. ಇದು 6 ಲಕ್ಷ ಕೋಟಿಂಗ್ ಇರೋದು. 5,70,000 ಫೈನಲ್ ಮಾಡ್ಕೊಡ್ತೀವಿ. 5,70,000. 13 ಮಾಡಲ್ ಡೀಸೆಲ್ ಫುಲ್ ಟಾಪ್ ಎಂಡ್ ವೆಹಿಕಲ್. ಓಡಿರೋದು ಬರೀ 40,000. ವಿಡಿಯೋದಲ್ಲಿರೋ ನಂಬರಿಗೆ ಫೋನ್ ಮಾಡಿ, ಇಲ್ಲ ವಾಟ್ಸಪ್ ಅಲ್ಲಿ ಅಂತ ಕಳಿಸಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಬ್ರೆಝಾ ನೋಡ್ತಾ ಇದೀವಿ. ಯಾವುದು ಸರ್ ಇದು? ಟಾಪ್ ಎಂಡ್? ಟಾಪ್ ಎಂಡ್ ZDI ಫುಲ್ ಟಾಪ್ ಎಂಡ್ ಲಿಮಿಟೆಡ್ ಎಡಿಷನ್. ಒಳಗಡೆ ಇಂಟೀರಿಯರ್ ಎಲ್ಲ ಫುಲ್ ಡಿಸೈನ್ ಬರುತ್ತೆ. ಸಿಂಗಲ್ ಓನರು, ಬ್ರ್ಯಾಂಡ್ ನ್ಯೂ ಕಂಡೀಷನ್ನು, ಒರಿಜಿನಲ್ ಶೋರೂಮ್ ಪೇಂಟಲ್ಲಿ ಇರುವಂಥ ವೆಹಿಕಲ್ಲು. ಈಗ ತಾನೇ ಸರ್ವಿಸ್ ಆಗಿ ಬರೀ 100 ಕಿಲೋಮೀಟರ್ ಓಡಿದೆ. ಗಾಡಿ ತುಂಬಾನೇ ಚೆನ್ನಾಗಿದೆ, ನೀವು ನೋಡ್ಬೋದು. ನೋಡಿ ಸ್ನೇಹಿತರೆ, ಒಳಗಡೆ ನೋಡ್ತಾ ಇದ್ದೀರಾ, ಯಾವುದೇ ಕೂಡ ನೋಡಿ ತುಂಬಾನೇ ಚೆನ್ನಾಗಿದೆ. ಹೌದು, ZDI ಟಾಪ್ ಎಂಡ್ ಡೀಸೆಲ್ ವೇರಿಯಂಟ್. ಏನು ರೇಟ್ ಹೇಳ್ತಾ ಇದ್ದೀರಾ? 9 ಲಕ್ಷ ನಮ್ಮ ಕೋಟಿಂಗ್ ಇರೋದು. 9,20,000 ಫೈನಲ್ ಮಾಡ್ಕೊಡ್ತೀವಿ. 9,20,000. ಹೌದು, 20 ಬೇಡ, 9,20,000. 9 ಇಲ್ಲ ಸರ್, ಆಗಲ್ಲ. ಕಿಯಾ ಸೆಲ್ಟೋಸು 2021 ಮಾಡಲು, ಬರೀ 13,000 ಹೊಡಿದೆ. ಸಿಂಗಲ್ ಓನರು ಗಾಡಿ. HTK ಪ್ಲಸ್ಸು ಟಾಪ್ ಎಂಡ್ ವೈಟ್ ಕಲರ್ ನೋಡ್ತಾ ಇರೋರಿಗೆ ಪೆಟ್ರೋಲ್ ವೇರಿಯಂಟ್ ಇದು.
ಯಾರೂ ಮಾರ್ಕೆಟಲ್ಲಿ ಕೊಡಲ್ಲ, ಆ ಪ್ರೈಸಿಗೆ ಕೊಡ್ತೀನಿ. ಏನು ರೇಟು? 14 ಲಕ್ಷ ನಮ್ಮ ಕೋಟಿಂಗ್ ಇದ್ದಿದ್ದು. 13.5 ಬೇಡ, 13.25 ಬೇಡ, 12,80,000 ಫೈನಲ್ ಕೊಡ್ತೀನಿ. 12.80. ಹೌದು. ಒಂದು 12.5 ಆಗ್ಬೋದು. ಯಾವುದೇ ಕಾರಣಕ್ಕಿಲ್ಲ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನೋವಾ ಬಂದು 2009 ಮಾಡಲು, ಲೋ ಬಜೆಟಲ್ಲಿ 7 ಸೀಟರ್ ನೋಡೋರಿಗೆ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೆಹಿಕಲ್ಲು, ಸೆಕೆಂಡ್ ಓನರು, ಗಾಡಿ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 6,80,000 ನಮ್ಮ ಕೋಟಿಂಗು. 6.5 ಫೈನಲ್ ಕೊಡ್ತೀನಿ. 6.5 ಫೈನಲ್. ಹಾಗೆ ನೆಕ್ಸ್ಟ್ ಇದು ಬಂದು ಹೋಂಡಾ ಮೊಬೈಲಿಯೋ VMT ಫುಲ್ಲಿ ಟಾಪ್ ಎಂಡ್ ಗಾಡಿ ಬಂದು ತುಂಬಾ ಚೆನ್ನಾಗಿದೆ. 72,000 ಓಡಿದೆ. ಫುಲ್ ಟಾಪ್ ಎಂಡ್ ವೆಹಿಕಲ್ಲು, ಪೆಟ್ರೋಲು, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. 7 ಸೀಟ್ರು. ನಮ್ಮದು ಕೋಟಿಂಗ್ 6 ಲಕ್ಷ ಇರೋದು, 5,70,000 ಮಾಡ್ಕೊಡ್ತೀನಿ. 5,70,000. ಹೌದು. ರ್ಯಾಪಿಡ್ 2014 ಸಿಂಗಲ್ ಓನರ್ ಡೀಸೆಲ್ ಗಾಡಿ ಟಾಪ್ ಎಂಡ್ ವೆಹಿಕಲ್ಲು, ತುಂಬಾ ಚೆನ್ನಾಗಿದೆ. ಡೀಸೆಲ್ ಬ್ಲ್ಯಾಕ್ ಬ್ಯೂಟಿ ನೋಡ್ತಾ ಇರೋರಿಗೆ 5 ಲಕ್ಷ ನಮ್ಮ ಕೋಟಿಂಗ್ ಇರೋದು. 4,90,000 ಫೈನಲ್ ಮಾಡ್ಕೊಡ್ತೀನಿ. 490 ಅದೇ ಫೈನಲ್ 100%. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಹೋಂಡಾ ಸಿಟಿ VMT ಡೀಸೆಲ್ ವೆಹಿಕಲ್ಲು, ಸಿಂಗಲ್ ಓನರು, ಟಾಪ್ ಎಂಡ್ ಮಾಡಲು. ಇದು ಒಂದು ಫುಲ್ಲಿ ಟಾಪ್ ಎಂಡ್ ಇರೋದ್ರಿಂದ, ಡೀಸೆಲ್ ಇರೋದ್ರಿಂದ ಮಾರ್ಕೆಟಲ್ಲಿ ಸ್ವಲ್ಪ ಡಿಮ್ಯಾಂಡು ಇದೆ. ಮೈಲೇಜ್ ಕೂಡ ಜಾಸ್ತಿ ಬರುತ್ತೆ. 6,80,000 ನಮ್ಮ ಕೋಟಿಂಗ್ ಇರೋದು. 6.5 ಲಕ್ಷ ಫೈನಲ್ ಮಾಡಿ ಕೊಡ್ತೀವಿ. 6,50,000ಕ್ಕೆ ನಿಮಗೆ ಹೋಂಡಾ ಸಿಟಿ ಸಿಗ್ತಾ ಇದೆ, ಅದರಲ್ಲೂ ಡೀಸೆಲ್ ವೇರಿಯಂಟು. ನೆಕ್ಸ್ಟ್ ವೆಹಿಕಲ್ ರೆನಾಲ್ಡ್ ಡಸ್ಟರ್ ನೋಡ್ತಾ ಇದೀವಿ. ಯಾವ ಮಾಡಲ್ ಸರ್ ಇದು? 2018 ಮಾಡಲು. ಓಡಿರೋದು ಬಂದು ಬರೀ 39,000. ಸಿಂಗಲ್ ಓನರು, ಫುಲ್ ಟಾಪ್ ಎಂಡ್ ಗಾಡಿ, ಪೆಟ್ರೋಲ್ ವೆಹಿಕಲ್, ರೆಡ್ ಕಲರಲ್ಲಿ ತುಂಬಾ ಚೆನ್ನಾಗಿದೆ. ಕಡಿಮೆ ಓಡಿದೆ. ಫುಲ್ಲಿ ಲೋನ್ ಆಗುವಂಥ ಗಾಡಿ. 8,65,000 ನಮ್ಮ ಕೋಟಿಂಗ್. ನೋಡಿ ಸರ್, 8,35,000 ಕೊಡ್ತೀನಿ. 30,000 ಕಡಿಮೆ. ಗಾಡಿ ಇನ್ನು ಮಾಡೆಲ್ ಗಾಡಿ, ಕಡಿಮೆ ಓಡಿದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ, ಫುಲ್ ಟಾಪ್ ಎಂಡ್ ವೆಹಿಕಲ್. ಒಂದು 8 ಲಕ್ಷ. 8,35,000, 8,25,000 ಫೈನಲ್ ಮಾಡ್ಕೊಡ್ತೀನಿ. 25,000, 5,000 ಬಿಟ್ರು. ಆನ್ ಟೇಬಲ್ ಬಾರೋಣ, ಮಾತಾಡೋಣ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ವರ್ಣ ನೋಡ್ತಾ ಇದೀವಿ. ಸುಮಾರು 4 ಗಾಡಿ ಅಂದ್ರೆ 4 ಗಾಡಿ ನೋಡ್ತಾ ಇದೀವಿ. ಯಾವ ಮಾಡಲ್ ಸರ್ ಇದು? 2013 ಮಾಡಲ್, ಸಿಂಗಲ್ ಓನರ್, ಫುಲ್ಲಿ ಟಾಪ್ ಎಂಡ್, SXO ಆಪ್ಷನಲ್ ಗಾಡಿ, ಪೆಟ್ರೋಲ್, ಆಟೋಮೆಟಿಕ್, ಬರೀ 60,000 ಓಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಸಿಂಗಲ್ ಓನರು. ನಮ್ದು ಕೋಟಿಂಗ್ ಬಂದು 6,25,000 ನಾವು ಮಾಡಿದ್ವಿ. ಇವಾಗ ನಿಮ್ಗೆ 5,75,000 ಫೈನಲ್ ಮಾಡಿ ಕೊಡ್ತೀವಿ. 6.75 ಫೈನಲ್. ಆನ್ ಟೇಬಲ್ ಬಂದ್ರೆ ಇನ್ನೂ ಸ್ಲೈಟ್ಲಿ ನೆಗೋಷಿಯಬಲ್. 5.75, ಸಾರಿ. ಹೌದು. ಅದರ ಸ್ಲೈಟ್ಲಿ ಅಂದ್ರೆ ಒಂದು 2019 ಮಾಡಲು, ಸಿಂಗಲ್ ಓನರ್, i20 ಸ್ಪೋರ್ಟ್ಸ್, ಬರೀ 40,000 ಓಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಸಿಂಗಲ್ ಓನರು. ಗಾಡಿ ಬಂದು ಕ್ಲಾಸಿ ಆಗಿದೆ. ಇದು ನಮ್ಮ ಕೋಟಿಂಗ್ ಬಂದು 6,99,000. 6,75,000 ಫೈನಲ್ ಕೊಡ್ತೀವಿ. 6.75 ಕಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಫೋಕ್ಸ್ ವ್ಯಾಗನ್ ವೆಂಟೋ ನೋಡ್ತಾ ಇದೀವಿ. ಯಾವ ಮಾಡಲ್ ಸರ್ ಇದು? ಫೋಕ್ಸ್ ವ್ಯಾಗನ್ ವೆಂಟೋ 2015 ಮಾಡಲು, ಬರೀ 60,000 ಓಡಿದೆ. ಫುಲ್ಲಿ ಟಾಪ್ ಎಂಡ್, ಡೀಸೆಲ್, ಆಟೋಮೆಟಿಕ್. ಇದರಲ್ಲಿ DSP ಗೇರ್ ಬಾಕ್ಸ್ ಬರುತ್ತೆ. ಇದು ಆಡಿ ಬೆಂಜಿ ಬರುತ್ತಲ್ಲ, ಆ ತರ ಡೀಸೆಲ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಕೂಡ ಬರೋದು. ಗಾಡಿ ಆಟೋಮೆಟಿಕ್ ಗಾಡಿ. ಹೌದು. ಯಾವ ಸರ್? ಕಂಫರ್ಟ್ ಲೈನ್, ಟ್ರೆಂಡ್ ಲೈನ್ ಇದು? ಫುಲ್ ಟಾಪ್ ಎಂಡ್, ಹೈಲೈನ್ ಪ್ಲಸ್ ಆಟೋಮೆಟಿಕ್. ಹೈಲೈನ್ ಅಲ್ಲ, ಹೈಲೈನ್ ಪ್ಲಸ್. ಹೌದು. ಡೀಸೆಲ್ 60,000 ಓಡಿದೆ. ಗಾಡಿ ಬಂದು 6,85,000 ನಾವು ಕೋಟ್ ಮಾಡ್ತಾ ಇರೋದು. 6.5 ಫೈನಲ್ ಆಗುತ್ತೆ. ಬರೀ 35,000 ಬಿಡ್ತಾ ಇದ್ದೀರಾ. ಗಾಡಿ ಕ್ಲಾಸಿ ಆಗಿದೆ, ಫುಲ್ಲಿ ಟಾಪ್ ಎಂಡ್ ಗಾಡಿ. 6,50,000. 6.50 ಫೈನಲ್ ಮಾಡ್ಕೊಡ್ತೀನಿ. ಇಲ್ಲ, 6.30 ಆಗುತ್ತೆ. 6.5. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರನ್ನ ನೋಡ್ತಾ ಇದ್ದೀರಾ? ಇಕೋ ಸ್ಪೋರ್ಟ್ಸ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುವಂತದ್ದು, ಬರೀ 50,000 ಓಡಿದೆ. ಡೀಸೆಲ್, ಪುಷ್ ಬಟನ್ ಸ್ಟಾರ್ಟ್, ನ್ಯೂ ಶೇಪ್, 19 ಮಾಡಲ್, ಸಿಂಗಲ್ ಓನರ್ ಗಾಡಿ. ಇದು ಫುಲ್ಲಿ ಟಾಪ್ ಎಂಡ್. ನಿಮಗೆ ಪೆಟ್ರೋಲ್ ಬೇಕಾದ್ರೂ 19 ಮಾಡಲು, ಟೈಟಾನಿಯಂ ಪ್ಲಸ್ ಆಪ್ಷನಲ್ ಇನ್ನೂ ಒಂದು ಗಾಡಿ ಇದೆ. ಸನ್ ರೂಫ್ ಬೇಕಾದ್ರೂ ಇದೆ, ನೀವು ವಿತೌಟ್ ಸನ್ ರೂಫ್ ಬೇಕಾದ್ರೂ ಇದೆ. ಇದು 9,85,000 ನಮ್ಮ ಕೋಟಿಂಗ್ ಇರೋದು. 9,40,000 ಫೈನಲ್ ಆಗುತ್ತೆ. ಡೀಸೆಲ್ ವೆಹಿಕಲ್, 19 ಸಿಂಗಲ್ ಓನರ್. ಕೇಳಿಸ್ಕೊಂಡ್ರಣ? ಡೀಸೆಲ್ ವೆಹಿಕಲ್ 9,40,000ಕ್ಕೆ 2019 ಮಾಡಲು ಇಕೋ ಸ್ಪೋರ್ಟ್ಸ್. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಡಿಸ್ಪ್ಲೇ ಮೇಲೆ ನಂಬರ್ ಫೋನ್ ಮಾಡಿ. ನೆಗೋಷಿಯಬಲ್ ಬೇಕಂದ್ರೆ ಆನ್ ಟೇಬಲ್ ಬಂದು ಕೇಳಿ. ಮತ್ತೆ ಇನ್ನೊಂದು ಸೇಮ್ ವೈಟ್ ಕಲರು, ಸನ್ ರೂಫ್ ಇರುವಂಥದ್ದು, ಪೆಟ್ರೋಲು, ಬರೀ 30,000 ಓಡೋದು ಇನ್ನೊಂದು ಇಕೋ ಸ್ಪೋರ್ಟ್ಸ್ ಇದೆ. ನೀವು ಫೋನ್ ಮಾಡಿ, ಅದು ಡೀಟೇಲ್ಸ್ ಕೊಡ್ತಾರೆ. ಅದು ಗಾಡಿ ಬಂದು 9.5 ಲಕ್ಷ ಫೈನಲ್ ಆಗುತ್ತೆ. ಸಿಂಗಲ್ ಓನರ್ ವಿತ್ ಸನ್ ರೂಫ್. ಸರ್ ಹಾಗೆ ಇನ್ನೊಂದು ವೆಂಟೋ ಇದೆ, ಫೋಕ್ಸ್ ವ್ಯಾಗನ್ ವೆಂಟೋ ಡೀಸೆಲ್ 2017 ಮಾಡಲ್, ಸಿಂಗಲ್ ಓನರ್, ಹೈಲೈನ್ ಟಾಪ್ ಎಂಡ್. ಇದು ಟಾಪ್ ಎಂಡ್, ಹೈಲೈನ್ ಮ್ಯಾನ್ಯುವಲ್, 17 ಮಾಡಲ್ ಮ್ಯಾನ್ಯುವಲ್. 7.5 ಲಕ್ಷ ನಮ್ಮ ಕೋಟಿಂಗ್ ಇರೋದು. 6,70,000ಗೆ ಇಯರ್ ಎಂಡ್ ಆಫರ್, ಫುಲ್ಲಿ ಆಫರ್ ಮಾಡಿ ಕೊಡ್ತೀವಿ. 70,000 ಆಟೋಮೆಟಿಕ್ ಬೇಕಾ? ಅದು ಸಿಗುತ್ತೆ. ಹೌದು ಇದೆ, ಅದು ಇದೆ. ಮ್ಯಾನ್ಯುವಲ್ ಬೇಕಾ? ಇದು ಇದೆ. ಓಕೆ. ಡೀಸೆಲ್ ಗಾಡಿಗಳು ಕೂಡ ಇಲ್ಲಿ. ಮತ್ತೆ ನಿಮಗೆ ಒಂದು ಸ್ಕೋಡಾ ರ್ಯಾಪಿಡ್ ಸ್ಟೈಲಿಶ್ ಫುಲ್ಲಿ ಟಾಪ್ ಎಂಡ್ ಆಟೋಮೆಟಿಕ್ ಇದೆ. ಇದು ಪೆಟ್ರೋಲ್ ವೆಹಿಕಲ್ಲು, ನ್ಯೂ ಶೇಪು, ಫುಲ್ ಟಾಪ್ ಎಂಡ್ ಸ್ಕೋಡಾ ರ್ಯಾಪಿಡ್ ಸ್ಟೈಲಿಶ್ ಆಟೋಮೆಟಿಕ್ ವೆಹಿಕಲ್. ಇದು ಪೆಟ್ರೋಲ್ ವೆಹಿಕಲ್ಲು, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಸಿಂಗಲ್ ಓನರು, 2015 ಮಾಡಲು.
ನಮ್ದು 6,75,000 ಕೋಟಿಂಗ್ ಇರೋದು, 6,40,000 ಫೈನಲ್ ಮಾಡಿ ಕೊಡ್ತೀವಿ. 6,40,000ಕ್ಕೆ 2015 ಮಾಡಲು ಸ್ಕೋಡಾ ರ್ಯಾಪಿಡ್ ಸಿಗ್ತಾ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಲ್ ಮಾಡ್ಬೋದು. ಅದರಲ್ಲೂ ಆಟೋಮೆಟಿಕ್ ಗಾಡಿ ನಿಮಗೆ ಸಿಗ್ತಕ್ಕಂಥದ್ದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಹ್ಯುಂಡೈ ಕ್ರೆಟಾ ನೋಡ್ತಾ ಇದೀವಿ. ಯಾವ ಮಾಡಲ್ ಸರ್? ಹುಂಡೈ ಕ್ರೆಟಾ 2015 ಮಾಡಲ್. ಇದು ಪೆಟ್ರೋಲ್ ವೆಹಿಕಲ್ಲು ಗಾಡಿ. ನಿಮಗೆ ಮ್ಯಾಗ್ವಿಲ್ ಗಿವಿಲ್ ಎಲ್ಲ ಫುಲ್ಲಿ ವೈಟ್ ಕಲರು, ತುಂಬಾನೇ ಚೆನ್ನಾಗಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 90,000 ಓಡಿದೆ. ಯಾರು ಮಾರ್ಕೆಟಲ್ಲಿ ಕೊಡ್ಬಾರ್ದು ಆ ಪ್ರೈಸಿಗೆ ಕೊಡ್ತೀನಿ ನೋಡಿ. ಏನು ರೇಟು? 7,90,000 ಕೊಡ್ತೀನಿ. ಸಾಕಾ ಸರ್? ಹೌದು ನೋಡಿ ಸರ್, 8.5 ಲಕ್ಷ ನಮ್ಮ ಕೋಟಿಂಗ್ ಇದೆ. ಅದು 7,90,000ಗೆ ಕ್ರೆಟಾ ಕೊಡ್ತಾ ಇರೋದು. ಇಯರ್ ಎಂಡ್ ಸೇಲ್. ಹೌದು, 7,90,000. 7,90,000. ಯಾರಿಗಣ ಬೇಕು ಡ್ಯೂಟನ್ ಅಲ್ಲಿ ಇರ್ತಕ್ಕಂಥ ಕ್ರೆಟಾ, ಅದರಲ್ಲೂ 2015 ಮಾಡಲು ಪೆಟ್ರೋಲ್ ವೇರಿಯಂಟ್. ಹೌದು.